ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಫ್ರೀಡಮ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ನಾನು ಇವತ್ತೊಬ್ಬರು ಸ್ಪೆಷಲ್ ಗೆಸ್ಟ್ ಮನೆಗೆ ವಿಸಿಟ್ ಮಾಡೋಕ್ಕೆ ಬಂದಿದ್ದೀನಿ. ಜೊತೆಗೆ ನಿಮ್ಮನ್ನ ಈ ಕಾರ್ಯಕ್ರಮದಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ನ ಕೂಡ ಮೀಟ್ ಮಾಡಿಸ್ತೀನಿ. ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಸೂಪರ್ ಹಿಟ್ ಸಾಂಗ್ಸ್ಗಳನ್ನು ಕೊಟ್ಟಂಥವ್ರು, ದ ಫೇಮಸ್ ಮ್ಯೂಸಿಕ್ ಡೈರೆಕ್ಟ್ರು, ಸಿಂಗರು, ಆ್ಯಕ್ಟ್ರು ಅಂತಲೂ ಹೇಳ್ಬೋದು ಇವ್ರನ್ನ. ಎಸ್, ಗುರುಕಿರಣ್ ಸರ್ ಅವರ ಮನೆಗೆ ನಾವು ಇವತ್ತು ಬಂದಿದ್ದೀವಿ. ಈಗ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅನ್ನುವಂತಹ ಸೂಪರ್ ಹಿಟ್ ಸಾಂಗ್ಸ್ ಆಗಿ 25 ವರ್ಷಗಳಾದರೂ ಕೂಡ ಗುರುಕಿರಣ್ ಸರ್ ಅವರು ಮ್ಯೂಸಿಕ್ ಡೈರೆಕ್ಟ್ ಮಾಡಿದಂತಹ ಸಾಂಗ್ ಸೂಪರ್ ಹಿಟ್ ಆಗಿ ಎಲ್ಲರೂ ಕೂಡ ಗುನುಗಿ ಆ ಹಾಡಿಗೆ ರೀಲ್ಸ್ ಕೂಡ ಮಾಡಿದರು. ಎಸ್, ಈಗ ಅವ್ರನ್ನ ಮಾತಾಡ್ಸೋದಕ್ಕೆ ಅಂತ ನಾನು ಅವ್ರ ಮನೆ ಹತ್ರ ಬಂದಿದ್ದೀನಿ. ಬನ್ನಿ ಸರ್ನ ಮೀಟ್ ಮಾಡೋಣ, ಮಾತಾಡ್ಸ್ತೀನಿ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತುಂಬಾ ದಿನಗಳಿಂದ ಭೇಟಿ ಆಗ್ಬೇಕು ಅಂತಿತ್ತು, ಎಲ್ಲೂ ಗುರುಕಿರಣ್ ಸರ್ ಕಾಣ್ತಾನೆ ಇಲ್ಲ. ಅದಕ್ಕೆ ನಾವು ಡೈರೆಕ್ಟ್ ಆಗಿ ನಿಮ್ಮನ್ನ ಹುಡುಕೊಂಡು ಬಂದಿದೀವಿ ನಿಮ್ಮನ್ನ ಭೇಟಿ ಆಗಕ್ಕೆ. ಎಷ್ಟೊಂದು ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಳ್ತಿದ್ರಿ, ಈಗೆಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಗುರುಕಿರಣ್ ಸರ್. ಯಾಕೆ, ಯಾವ ಕಾರಣಕ್ಕೆ ಅಂತ ಹೇಳಿ? ಇಲ್ಲ, ಈ ಸಲ ಸ್ವಲ್ಪ ಟೂರ್ಸ್ ಜಾಸ್ತಿ ಇತ್ತು. ಸೊ ಬೇರೆ ದೇಶದಲ್ಲಿ ಜಾಸ್ತಿ ತಿರುಗಾಡ್ತಾ ಇದೆ. ಸೊ ಇಲ್ಲದೆ ಇರ್ತೀನಿ ಯೂಶುವಲಿ ಸಮ್ ವರ್ಕ್ ಹ್ಯಾಪನಿಂಗ್. ಈಗ ಸದ್ಯಕ್ಕೆ ಯಾವ ಪ್ರಾಜೆಕ್ಟ್ಗಳು ನಡೀತಾ ಇದೆ ಸರ್? ಏನು ಕತೆ? ಪ್ರಾಜೆಕ್ಟ್ ಸ್ಲೋ ಮಾಡಿದ್ದೀನಿ. ಅಂದರೆ ಬೇಸಿಕಲಿ ಈಗ ಹಳೇದು ಒಪ್ಕೊಂಡಿದ್ದು ಒಂದು ಪ್ರಾಜೆಕ್ಟ್ ಇನ್ನು ರಿಲೀಸಿಗೆ ಪೆಂಡಿಂಗ್ ಇದೆ, ಉಪ್ಪಿ ಸರ್ದು. ಆಮೇಲೆ ರೀಸೆಂಟಾಗಿ ಒಂದು ಹೊಸಬ್ರದ್ದು ಒಂದು ಚಿತ್ರ ಫ್ಯಾಮಿಲಿ ಪ್ಯಾಕ್ ಅಂತ ಒಂದು ಮಾಡ್ತಾಯಿದ್ದೀನಿ. ಸೊ ಆಮೇಲೆ ನೆಕ್ಸ್ಟ್ ಇಯರ್, ಐ ಥಿಂಕ್ ಇಯರ್ ಎಂಡ್ ಮತ್ತೆ ಸ್ಟಾರ್ಟ್ ಆಗುತ್ತೆ ರೋಸಿ ಅಂತ ಇನ್ನೊಂದು ಚಿತ್ರ. ಸೂಪರ್ ಹಿಟ್ ಸಾಂಗ್ಗಳನ್ನು ಕೊಟ್ಟಿದ್ದೀರಾ. ಬಹುಶಃ ನಾವು ಈಗಲೂ ಮದುವೆಗಳು ಹೋದ್ರೆ ಅಥವಾ ಯಾವುದೇ ಫಂಕ್ಷನ್ ಆಗಲಿ ಅಥವಾ ನಾವೆಲ್ಲರೂ ಒಂದು ಡ್ರೈವ್ ಮಾಡಬೇಕಾದ್ರಾಗಲಿ ಈಗಲೂ ಗುರುಕಿರಣ್ ಸಾಂಗ್ಸ್ ಹಾಕ್ಕೊಂಡ್ರೆ ಅದೇನೋ ಒಂದು ಕಿಕ್ ಕೊಡುತ್ತೆ, ಅದೇನೋ ಒಂದು ಮಜಾ ಕೊಡುತ್ತೆ. ಈಗೂ ಕೂಡ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಆದಂತಹ ಹಾಡೋದು ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ಹೇಗೆ ಅನಿಸ್ತು ಸರ್ ಇದು? ಆಫ್ಟರ್ 25 ಇಯರ್ಸ್ ಆದಮೇಲೂ ಕೂಡ ಗುರುಕಿರಣ್ ಸರ್ ಅಷ್ಟು ಸುದ್ದಿಯಲ್ಲಿದ್ದರು, ಹೇಗೆ ಅನಿಸ್ತು ಅಂತ? ಈಗ ಆ್ಯಕ್ಚುಲಿ ಪ್ರತಿ ಸಾಂಗ್ ನಾವು ಕಷ್ಟಪಟ್ಟಲ್ಲ ಇಷ್ಟಪಟ್ಟು ಮಾಡ್ತೀವಿ. ಸೊ ಆದಷ್ಟು ವಿ ಟ್ರೈ ಟು ಡೂ ಪರ್ಫೆಕ್ಷನ್. ಅಂದರೆ ಒಂದಂದರೆ ಈಗ ಮಾಡುವಾಗ ಸಾಂಗ್ಸು ಇನ್ನೂ ಒಂದು 10 ವರ್ಷ ಬಿಟ್ಟರು ಅದು ಫ್ರೆಶ್ ಆಗಿ ಕೇಳಬೇಕು ಅನ್ನೋ ಇದರಿಂದ ಇಂಟ್ರೆಸ್ಟಿಂದ, ಅಂದರೆ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಬಟ್ ಇದು ಮಾಡುವಾಗ, ಉಪೇಂದ್ರ ಮಾಡುವಾಗ ಆ ಟೈಮಲ್ಲಿ ಬರೀ ಓಳು ಆಗಲಿ 2000 ಆಗಲಿ ಮಸ್ತ್ ಹುಡುಗಿ ಬಂದು ಇದೆಲ್ಲ ಅದನ್ನು ಓವರ್ಟೇಕ್ ಮಾಡಿ ಮೇಲೆ ಇತ್ತು. ಆ್ಯಕ್ಚುಲಿ ಆ ಟೈಮಲ್ಲಿ ಈ ಸಾಂಗ್ ಅಷ್ಟು ಪಾಪ್ಯುಲರ್ ಆಗಿರಲಿಲ್ಲ. ಆ್ಯಕ್ಚುಲಿ ಇಟ್ ವಾಸ್ ಎ ಮೆಲಡಿಕ್ ಒಳ್ಳೆ ನಂಬರ್. ನಾನು ಆ್ಯಕ್ಚುಲಿ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಮಚ್, ಬಟ್ ಅದು ಅಷ್ಟು ಬೇರೆದೆಲ್ಲ ಓವರ್ಟೇಕ್ ಮಾಡಿದ್ದು ಆ ಶ್ಯಾಡೋದಲ್ಲಿ, ಅದು ನೆರಳಲ್ಲಿ ಈ ಹಾಡಿತ್ತು. ಇದು ಏನಕ್ಕೋ ಗೊತ್ತಿಲ್ಲ, 25 ವರ್ಷ ಆದಮೇಲೆ ಆಮೇಲೆ ಸಡನ್ ಎಲ್ಲರೂ ಇಷ್ಟಪಟ್ರು. ಅಂದರೆ ಅಫ್ಕೋರ್ಸ್ ನಾವು ಮಾಡಿದ ಕೆಲಸನ ಯಾರು ಇಷ್ಟಪಟ್ಟರೆ ಖುಷಿ ಆಗುತ್ತೆ ಅದು ಸರ್. ಓಕೆ ಸರ್, ಇನ್ನೊಂದು ಉಪ್ಪಿ ಸಿನಿಮಾದಲ್ಲಿ ಒಂದು ಸಾಂಗ್ ಬರುತ್ತೆ, ತಾಲಿಬಾನ್. ಇದು ಅಪ್ಪು ಸರ್ ಜೊತೆಗೂ ಒಂದು ಸುಮಾರು ಕೆಲಸಗಳನ್ನ ಮಾಡಿದ್ದೀರಾ. ತಾಲಿಬಾನ್ ಅಲ್ಲೇ ಅಲ್ಲ, ಅದೆಲ್ಲ ತುಂಬ ಮೆಮೊರೀಸ್ಗಳಿದೆ ಅಪ್ಪು ಸರ್ ಜೊತೆಗೂ. ಈವನ್ ಬರ್ಡೇನಲ್ಲೂ ಕೂಡ ಅವರು ಕೊನೆಗೆ ಇದು ಡೆತ್ ಆಗೋಕ್ಕೂ ಮುಂಚೆನೂ ಕೂಡ ಒಂದು ಪಾರ್ಟಿ ಕೂಡ ಭಾಗಿಯಾಗಿದ್ರಿ. ಸೊ ಅವ್ರ ಬಗ್ಗೆ ಒಂದಷ್ಟು ಮೆಲ್ಕ್ ಹಾಕೋದಾದ್ರೆ ಸರ್? ಇಲ್ಲ, ಪಾರ್ಟಿ ಅಂತಲ್ಲ, ಆ ದಿವಸ ನನ್ನ ಹುಟ್ಟಿದ ಹಬ್ಬ ಇತ್ತು. ಓಕೆ. ಸೊ ತುಂಬ ಕ್ಲೋಸ್ ಇದ್ದವರು ಕೆಲವರು ಬಂದಿದ್ದರು. ಸೊ ಇಟ್ ವಾಸ್ ಆಲ್ ಮಿಕ್ಸ್. ಫಿಲ್ಮ್ ಇಂಡಸ್ಟ್ರಿ ಅವರು ಜಾಸ್ತಿ ಇರಲಿಲ್ಲ. ಸೊ ಯಾರು ಕ್ಲೋಸ್ ಇದ್ದವ್ರು ಊರಲ್ಲಿದ್ದರು ಅವರು ಬಂದರು. ಆ್ಯಕ್ಚುಲಿ ಅಪ್ಪು ಇಟ್ ವಾಸ್ ಸೋ ನೈಸ್ ಆಫ್ ಅಪ್ಪು. ಅಂದರೆ ಅವರೇ ಬಂದರು. ಅಂದರೆ ಎಲ್ಲಕ್ಕೇನು ಮಾಡಿ ಅವರು ಸ್ಟಾರ್ಡಮ್ ಎಲ್ಲ ಇಲ್ಲ, ಅವರೇ ಡ್ರೈವ್ ಮಾಡಿಕೊಂಡು ಗಂಡ ಹೆಂಡತಿ ಇಬ್ಬರು ಬಂದರು. ಇಟ್ ವಾಸ್ ನೈಸ್. ಅಂದರೆ ಎಲ್ಲದಕ್ಕೆ ಇದ್ದಾರೆ, ದೇ ಆರ್ ಪಾರ್ಟ್ ಆಫ್ ಫ್ಯಾಮಿಲಿ, ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಥರ ಇದ್ದಂಗೆ. ಸೊ
ಎನಿ ಖುಷಿ ಫಂಕ್ಷನ್ಸ್ ಆಗಲಿ ಅವ್ರದ್ದಾಗಲಿ ನಮ್ದಾಗಲಿ ಎನಿಥಿಂಗ್ ನಾವು ಶೇರ್ ಮಾಡ್ಕೋತಾ ಇದ್ವಿ ಆ್ಯಂಡ್ ಈ ವಾಸ್ ಅ ವೆರಿ ನಮಗೆ ಒಳ್ಳೆ ದೊಡ್ಡ ಸ್ಟ್ರೆಂತು ಅಪ್ಪು ಅಂದರೆ. ಸೊ ಐ ಥಿಂಕ್ ಎಲ್ಲ ನನಗೆ ಒಬ್ಬನಿಗಲ್ಲ, ಎಲ್ಲ ಕನ್ನಡಿಗರು ಇಟ್ಸ್ ಎ ಹ್ಯೂಜ್ ಲಾಸು. ನನಗೆ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಲಾಸ್ ಅನ್ಸುತ್ತೆ, ಬಟ್ ಎಲ್ಲರೂ ಅವರನ್ನು ಪ್ರೀತಿ ಮಾಡ್ತಾರೆ. ಸೊ ಡೆಫಿನೆಟ್ ಆಗಿ ಎಲ್ರಿಗೂ ಇಟ್ಸ್ ಅ ಲಾಸ್ ಫಾರ್ ಎವ್ರಿಬಡಿ 100%. ಆ ಥರ ಮನುಷ್ಯ ಹುಟ್ಟೋದು ಅಪರೂಪ, ತೀರಾ ಅಪರೂಪ. ಓಕೆ, ಆ್ಯಂಡ್ ಕಂಗ್ರ್ಯಾಚುಲೇಷನ್ ಸರ್. ತುಂಬ ಖುಷಿ ಆಯಿತು, ಗೌರವ ಡಾಕ್ಟರೇಟ್ ಕೂಡ ನಿಮ್ದು ಆಗಿಸ್ಕೊಂಡ್ರಿ ಇತ್ತೀಚೆಗೆ. ಏನು ಹೇಳ್ತೀರಿ, ನೀವು ಪಟ್ಟಂತಹ ಶ್ರಮ ಆಗಿರ್ಬೋದು, ನೀವು ಹಾಕಿದಂತಹ ಎಫರ್ಟ್ಸ್ ಆಗಿರ್ಬೋದು, ಅದಕ್ಕೆ ಪ್ರತಿಫಲ ಸಿಕ್ತು ಅಂತ ಅನಿಸ್ತಾ ಹೇಗೆ ಅಂತೇಳಿ? ನನ್ನ ಲೈಫಲ್ಲಿ ಏನು ಎಕ್ಸ್ಪೆಕ್ಟೇ ಮಾಡಿಲ್ಲ ಯಾವುದು. ಓಕೆ, ನಾನು ಸಂಗೀತ ನಿರ್ದೇಶಕ ಅಥವಾ ಚಿತ್ರರಂಗಕ್ಕೆ ಬರ್ತೀನಿ ಅಂತಲೇ ಎಕ್ಸ್ಪೆಕ್ಟ್ ಮಾಡಿಲ್ಲ. ಓಕೆ, ಯಾವತ್ತು ನಾಡ ಬಗ್ಗೆ ಯೋಚನೆನೇ ಮಾಡಿರಲಿಲ್ಲ ನಾನು. ಓಕೆ, ಇದು ಆಕಸ್ಮಿಕ ಅಂತಾರಲ್ಲ, ಆಗ್ತಾ ಹೋಗ್ತಾ ಬರ್ತಾ ಇದೆ. ಅಂದರೆ ಸಡನ್ ಮ್ಯೂಸಿಕ್ ಡೈರೆಕ್ಟರ್, ಸಿಂಗರ್ ಆಗಬೇಕು ಅಂತ ಇತ್ತು ನನಗೆ. ಆ್ಯಕ್ಟ್ರ್ ಆದೆ, ಮ್ಯೂಸಿಕ್ ಡೈರೆಕ್ಟರ್ ಆದೆ. ಈಗ ಇಷ್ಟು ಚಿತ್ರಗಳಾಯಿತು, ಇಷ್ಟು ಜನರ ಜೊತೆ ಕೆಲಸ ಮಾಡಿ, ನಾನು ಎಲ್ಲದಕ್ಕಿಂತ ನಾನು ಚಿಕ್ಕವನಿರುವಾಗ ಯಾರ ಮೇಲೆ ಅಭಿಮಾನ ಇತ್ತು ಅವ್ರ ಜೊತೆ ನಾವು ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಅದೆಲ್ಲ ಬರೀ ಸಂಗೀತದಿಂದ ಅದು ಇಷ್ಟೆಲ್ಲ ಸಾಧ್ಯ ಅಂತ ನಮಗೆ ಗೊತ್ತೂ ಇರಲಿಲ್ಲ. ಈಗ ತಿರುಗಿ ನೋಡಿದರೆ ನಾನು ಹೇಳೋದು ಕಷ್ಟಪಡೋ ಪ್ರತಿಫಲಕ್ಕಿಂತ ದಾರಿಯಲ್ಲಿ ನಾವು ಇಷ್ಟಪಟ್ಟು ಹೋಗ್ತಾ ಇರ್ತೀವಿ, ಎಲ್ಲ ಬರ್ತಾ ಇರುತ್ತೆ ಅಷ್ಟೇ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ನನಗೆ ಯಾವುದು ಬರಲ್ಲ. ನಮ್ಮಷ್ಟಕ್ಕೆ ದಾರಿಯಲ್ಲಿ ಹೋಗ್ತಾ ಇದ್ರೆ ಏನು ಬರಬೇಕಾಗಿದ್ದು ಬಂದ್ಬಿಡುತ್ತೆ. ಹೌದು. ಹೇಗೆ ಸರ್, ಜವಾಬ್ದಾರಿ ಜಾಸ್ತಿ ಆಗಿದೆನಾ ಹೇಗೆ ಅಂತ ಹೇಳಿ? ಪ್ರತಿಯೊಂದು ಅವಾರ್ಡ್ ಬಂದಾಗ ಅಥವಾ ಈ ಥರ ರೆಕಗ್ನಿಷನ್ ಅಂತ ಸಿಕ್ಕಿದಾಗ ಪ್ರತಿಯೊಂದು ಇಟ್ಸ್ ಒಂದು ತಲೆ ಮೇಲೆ ಭಾರ ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ. ಒಂದು ಹಿಟ್ಟು ಕೊಟ್ಟಾಗಲೂ ಅಷ್ಟೇ, ನೆಕ್ಸ್ಟ್ ಭಾರ ಜಾಸ್ತಿ ಇರುತ್ತೆ. ಎಲ್ಲರೂ ಹಗುರ ಆಗುತ್ತೆ ಅಂತ ಭಾರ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಕೊಟ್ಟರೆ ಆಮೇಲೆ ನೆಕ್ಸ್ಟ್ಗೆ ಅದಕ್ಕಿಂತ ದೊಡ್ಡದಾಗಿ ಕೊಡಬೇಕು, ಇಲ್ಲಾಂದರೆ ಒಪ್ಕೊಳ್ಳಲ್ಲ ಜನ. ಸೊ ಯಾವತ್ತು 90 ಸಿಗೋದಲ್ಲ, 90 ನೆಕ್ಸ್ಟ್ ಹೋದರೆ 92, ನೆಕ್ಸ್ಟ್ 94, ಆಮೇಲೆ ಅದಕ್ಕಿಂತ ಕಮ್ಮಿ ಎಕ್ಸ್ಪೆಕ್ಟ್ ಮಾಡಲ್ಲ. ಈಗ ರ್ಯಾಂಕ್ ಸ್ಟೂಡೆಂಟ್ ಇದ್ದಂಗೆ. ಸೊ ಎಕ್ಸ್ಪೆಕ್ಟೇಷನ್, ನೀವು ಯಾವತ್ತು ಜಾಸ್ತಿ ಸಕ್ಸಸ್ ಕೊಡ್ತೀರಾ, ಎಕ್ಸ್ಪೆಕ್ಟೇಷನ್ ಅಷ್ಟೇ ಜಾಸ್ತಿ ಇರುತ್ತೆ. ಈ ಮಾರ್ಕೆಟಿಂಗ್ ಅಲ್ಲಿ ಟಾರ್ಗೆಟ್ ಜಾಸ್ತಿ ಇದೆ. ಹೌದು, ಎಸ್ ಸರ್. ಇನ್ನು ಗೌರವ ಡಾಕ್ಟರೇಟ್ನ ಯಾರಿಗೆ ಡೆಡಿಕೇಟ್ ಮಾಡಕ್ಕೆ ಇಷ್ಟಪಡ್ತೀರಾ? ಯಾಕಂದ್ರೆ ನಿಮ್ಮ ಜರ್ನಿನಲ್ಲಿ ಸುಮಾರು ಜನ ಇದ್ದಾರೆ ಸರ್. ಹುಪ್ಪಿ ಸರ್ ಆಗಿರ್ಬೋದು, ಅಪ್ಪು ಸರ್ ಆಗಿರ್ಬೋದು, ಕಿಚ್ಚ ಸುದೀಪ್ ಅವ್ರು ಆಗಿರ್ಬೋದು, ಹೀಗೆ ಸುಮಾರು ಜನ ಇದ್ದಾರೆ. ಯಾರಿಗೆಲ್ಲ ಡೆಡಿಕೇಟ್ ಮಾಡಕ್ಕೆ ಇಷ್ಟ? ಎಲ್ಲ ಸಂಗೀತಗಾರರಿಗೆ ನಾನು ಹೇಳ್ಬೇಕು, ಆಲ್ ಮ್ಯೂಸಿಷಿಯನ್ಸ್, ಎಲ್ಲ ಮ್ಯೂಸಿಷಿಯನ್ಸ್ಗೆ. ಈಗ ಮ್ಯೂಸಿಷಿಯನ್ಸ್ಗೆ ಡೈರೆಕ್ಟ್ ಆಗಿ ಫಿಲ್ಮ್ ಮ್ಯೂಸಿಷಿಯನ್ ಸಿಗೋದು ತುಂಬಾ ಕಮ್ಮಿ. ಅಫ್ಕೋರ್ಸ್ ಹಂಸಲೇಖ ಸರ್ ಸಿಕ್ಕಿದೆ, ತುಂಬಾ ಕಮ್ಮಿ ಫಿಲ್ಮ್ ಸಂಗೀತ ನಿರ್ದೇಶಕ ಸಿಗೋದು. ಐ ಥಿಂಕ್ ಇಟ್ಸ್ ಡೆಡಿಕೇಟೆಡ್ ಆಲ್ ದ ಮ್ಯೂಸಿಷಿಯನ್ಸ್. ಯಾಕೆಂದರೆ ನನ್ನ ಜೊತೆ ಎಷ್ಟೋ ಜನ ಕೆಲಸ ಮಾಡಿದ್ದಾರೆ, ಯಾವತ್ತೂ ಮರೆಯೋಕ್ಕಾಗಲ್ಲ. ಈಗ ನಾನು ಒಬ್ಬನೇ ಅಲ್ಲ, ನಮ್ಮಲ್ಲಿ ಅರೇಂಜ್ಮೆಂಟ್ ಮಾಡೋದಕ್ಕಿಂತ ಹಿಡ್ಕೊಂಡು ಸ್ಟುಡಿಯೋ ಬಾಯಿಂದ ನಮ್ಮ ಕಾಫಿ ಎಲ್ಲರೂ ಕೆಲಸ ಮಾಡಿರ್ತಾರೆ. ಒಂದು ಟೀಮ್ ಥರ ಕೆಲಸ ಮಾಡ್ತಿರ್ತೀವಿ. ಪ್ರತಿಯೊಬ್ಬ ಇನ್ಸ್ಟ್ರೂಮೆಂಟು ಇದು ಸಕ್ಸಸ್ ನನಗೆ ಒಬ್ಬನಿಗೆ ಸಿಗುತ್ತೆ, ಬಟ್ ಅದಕ್ಕೆ ಕಾರಣ ಎಲ್ಲರೂ ಕಾರಣನೇ. ಹೌದು ಸರ್. ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತೀರಾ, ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಹೇಳಿದ್ರಿ, ಆಮೇಲೆ ಸಿಂಗರ್ ಕೂಡ ಹೌದು. ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಹಾಡುಗಳನ್ನ ಕೂಡ ಹಾಡಿದ್ದೀರಾ. ಈ ಮೂರರಲ್ಲಿ ಈ ಪಾತ್ರ ನನಗೆ ಈ ಒಂದು ತುಂಬ ಇಷ್ಟ ಆಗುತ್ತೆ, ಮೇ ಬಿ ಆ್ಯಕ್ಟರ್ ಆಗಿ ತುಂಬ ಇಷ್ಟ ಆಗುತ್ತೆ, ಅಥವಾ ಸಿಂಗರ್ ಆಗಿ ನಿಮ್ಮನ್ನ ನೀವು ನೋಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ, ಯಾವುದು ಅಂತೇಳಿ? ಸ್ಟೇಜ್ ಶೋಸು, ಲೈವ್ ಶೋಸ್ ಇರುತ್ತಲ್ಲ, ಓಕೆ, ಆ ಥರ ಒಂಥರ ಮಜಾ ಇರುತ್ತೆ, ಕಿಕ್ ಸಿಗುತ್ತೆ. ಅದ್ರಲ್ಲಿ ಜಾಸ್ತಿ ಖುಷಿ ಸಿಗೋದು ಲೈವ್ ಶೋಸ್. ಆಮೇಲೆ ಅಫ್ಕೋರ್ಸ್ ನೆಕ್ಸ್ಟ್ ಬಂದರೆ ನಾನು ಇಟ್ಸ್ ಮೋರ್ ಆಫ್ ಕಂಪೋಸಿಂಗ್. ಯಾಕೆಂದರೆ ಇಲ್ಲದನ್ನು ಹುಟ್ಟಾಕ್ಬೇಕು, ಅದು ಜನಕ್ಕೆ ಇಷ್ಟಪಡಬೇಕು. ಅದು ಸಿಕ್ಕಾಪಟ್ಟೆ ಚಾಲೆಂಜಿಂಗ್. ಅದೊಂಥರ ನಮಗೆ ನಾವು ಚಾಲೆಂಜ್ ಥ್ರೋ ಮಾಡ್ದಂಗಿರುತ್ತೆ. ಮತ್ತೆ ನಾವು ಗುರುಕಿರಣ್ ಸರ್ ಅವ್ರನ್ನ ಆ್ಯಕ್ಟಿಂಗಲ್ಲಿ ನೋಡ್ಬೋದಾ ಅಂತ ಹೇಳಿ? ಇಲ್ಲ, ನಾನು ಆಪರ್ಚುನಿಟೀಸ್ ಬರ್ತಾ ಇದೆ, ಬಟ್ ಕರೆಕ್ಟ್ ಪಾತ್ರ ಬರ್ತಾ ಇಲ್ಲ. ಸುಮ್ಮನೆ ಟೈಮ್ ಪಾಸ್ಗೆ ಏನೋ ಮಾಡೋದು ಇಷ್ಟ ಆಗಿಲ್ಲ. ಸೊ ಅದ್ರ ಬಗ್ಗೆ ಕಾನ್ಸಂಟ್ರೇಟೇ ಮಾಡಿಲ್ಲ ನಾನು. ಓಕೆ, ಈಗ ಹಾಡುಗಳನ್ನ ಯಾವುದಾದ್ರೂ ಹಾಡಬೇಕು ಅಥವಾ ಯಾವ್ದಾದ್ರು ಏನಾದರೂ ಪ್ಲಾನ್ಸ್ ನಡೀತಿದ್ದಾನ ಸರ್, ಹೇಗೆ ಅಂತ ಹೇಳಿ? ಇಲ್ಲ, ಹಾಡ್ತಾನೆ ಇದ್ದೀನಿ. ಈಗ ಬೇರೆಯವ್ರಿಗೆ ಹಾಡ್ತೀನಿ. ಈಗ ಮೊನ್ನೆ ಯಾವುದು ನಮ್ಮ ಇಸ್ಮಾರ್ಟ್ ಶಂಕರ್, ಅದು ತೆಲುಗು ವರ್ಷನ್, ಇವ್ರು ಫೋನ್ ಮಾಡಿದ್ರು, ಡೈರೆಕ್ಟ್ ಫೋನ್ ಮಾಡಿದ್ರು, ನಮ್ಮ ಅಪ್ಪು ಚಿತ್ರ ಡೈರೆಕ್ಟ್ರು. ಸೊ ಅದಕ್ಕೊಂದು ವರ್ಷನ್ ಹಾಡಿದೆ ನಾನು. ಇದು ಬೇರೆಯವ್ರಿಗೆ ಹಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಲಾಸ್ಟ್ ಮಂತಲ್ಲಿ ಒಂದು 2 ಬೇರೆ ಸಂಗೀತ ನಿರ್ದೇಶಕರಿಗೆ ಹಾಡಿದೆ. ನಡೀತಾ ಇದೆ, ಹಾಡು ನಡೀತಾ ಇದೆ. ಓಕೆ ಸರ್, ನಿಮ್ಮ ಬಗ್ಗೆ ಇನ್ನೊಂದು ಕೇಳ್ಪಟ್ಟೆ ನಾನು, ಆರ್ಕೆಸ್ಟ್ರಾ ನಡೆಸ್ತಾ ಇದ್ರು. ಆಮೇಲೆ ಹೆಂಗೆ ಅವಕಾಶ ಸಿಕ್ತು ಸರ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ? ಹೆಂಗೆ ಆ ಒಂದು ಜರ್ನಿಗೆ ನೀವು ಕಾಲಿಟ್ಟಿದ್ದು, ಜೊತೆಗೆ ಸಿಂಗರ್ ಆಗಿ ಹೇಗೆ ನೀವು ಕಾಲಿಟ್ಟಿದ್ದು ಅಂತ ಹೇಳಿ? ನಾನು ಸ್ಟಾರ್ಟಿಂಗ್ ಆಗಿ ಸಿಂಗರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಫಸ್ಟು. ಐ ಥಿಂಕ್ ನಾನು ಚಿಕ್ಕ ಹುಡುಗ. ಐ ಥಿಂಕ್ 87 ವಾಸ್ ಮೈ ಫಸ್ಟ್ ಪ್ಲೇಬ್ಯಾಕ್ ಸಿಂಗಿಂಗ್. ಅದಾದಮೇಲೆ
ತುಳುವಲ್ಲಿ ಒಂದು 3 ಚಿತ್ರ ಕಾಡಿದೆ. ಹ್ಮ್ ಕನ್ನಡಕ್ಕೆ ಅವಕಾಶ ಸಿಕ್ಕಿಲ್ಲ. ನಾನು ತುಂಬ ತುಂಬ ಪ್ರಯತ್ನ ಪಟ್ಟೆ, ಅಂದರೆ ಪಲ್ಟಿ ಹೊಡೆದ್ರು ನನಗೆ ಕನ್ನಡಕ್ಕೆ ಅವಕಾಶ ಸಿಕ್ಕಿಲ್ಲ. ಆ ಟೈಮ್ ಮನೋಹರ್ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದರು. ಸೊ ಅವ್ರದ್ದು ಒಂದು ಸ್ನೇಹಿತ, ಸೊ ಅವ್ರ ಜೊತೆ ಎಸ್ಟೆಂಟ್ ಆಗಿದೆ, ಟ್ರ್ಯಾಕ್ ಹಾಡ್ತಾ ಇದೆ. ಬಟ್ ಫೈನಲ್ ಸಾಂಗಿಗೆ ಅವಕಾಶ ಸಿಕ್ಕಾಪಟ್ಟೆ ಕಷ್ಟ ಕನ್ನಡ. ಆಗ ಎಸ್ ಪಿ ಸರ್ ಇದ್ದರು. ಸೊ ಎಸ್ ಪಿ ಸರ್ ಬಿಟ್ಟರೆ ಬೇರೆಯವ್ರದ್ದು ವಾಯ್ಸೇ ಅಲ್ಲ ಅಂತ ಆ ಟ್ರೆಂಡ್ ಇದ್ದು ಟೈಮ್. ಸೊ ಹೆಂಗೆ ಮಾಡಿದ್ರು ನನ್ನ ಸ್ಟೈಲ್ ಸ್ವಲ್ಪ ಡಿಫ್ರೆಂಟ್ ಇತ್ತು. ಅದು ಯೂಸ್ ಮಾಡ್ಕೊಳ್ಳೋಣ ಅಂತ ಯಾರೂ ಯೂಸ್ ಮಾಡಿಲ್ಲ ಆ ಟೈಮಲ್ಲಿ. ಫೈನಲ್ ನನ್ನನ್ನು ನಾನೇ ಇಂಟ್ರೊಡ್ಯೂಸ್ ಮಾಡಿಕೊಟ್ಬಿಟ್ಟೆ. ಸೊ ಆ ಟೈಮಲ್ಲಿ ಪಾಪ ಮನೋಹರ್ ಒಂದು 2-3 ಪಿಕ್ಚರ್ಗೆ ಟ್ರೈ ಮಾಡಿದರು. ಅಂದರೆ ಒಂದು ಹಾಡಿದೆ ಅವ್ರದ್ದು ಮಿಸ್ಟರ್ ಪುತ್ಸ್ವಾಮಿ ಅಂತ, ಇನ್ನೊಂದು ಒಳ್ಳೆ ಸಾಂಗ್ ಇತ್ತು. ಐ ಡೋಂಟ್ ನೋ, ಬಟ್ ಅವ್ರ ಡೈರೆಕ್ಟ್ರಿಗೆ ಇಲ್ಲ, ಹೆಸರಿಲ್ಲ ಸಿಂಗರ್ಗೆ ಅಂತ ಬೇರೆ ಹೊತ್ತು ಆಡಿಸಿದ್ರು. ಬಟ್ ಟೈಮ್ ಚೇಂಜ್ ಆಗುತ್ತೆ. ಒಂದು ಟೈಮ್ ಅದೇ ಡೈರೆಕ್ಟರ್ಗಳು ನನ್ನ ವಹಿಸ್ಬೇಕು ಅಂದ್ರು ಆಮೇಲೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಆ ಕಾರಣಕ್ಕೋಸ್ಕರ ಇಲ್ಲ ಹೊಸಬ್ರನ್ನ ಒಂದಷ್ಟು ತರಕ್ಕೆ ಶುರು ಮಾಡಿದೆ ಇಂಡಸ್ಟ್ರಿಗೆ. ಯಾಕಂದ್ರೆ ಇಲ್ಲದ್ರೆ ಹೊಸಬ್ರಿಗೆ ಅವಕಾಶನೇ ಇರಲಿಲ್ಲ, ಒಬ್ರಿಗೂ ಇರಲಿಲ್ಲ. ಹೌದು ಸರ್, ಹೌದು, ಇರಲಿಲ್ಲ, ನಿಜ. ಆವಾಗ ತಾವು ಕಂಡಂತಹ ಒಂದು ಈ ಮ್ಯೂಸಿಕ್ ಇಂಡಸ್ಟ್ರಿ ಆಗಿರ್ಬೋದು, ಈಗ ನೋಡ್ತಿರೋಂಥ ಮ್ಯೂಸಿಕ್ ಇಂಡಸ್ಟ್ರಿ ಆಗಿರ್ಬೋದು, ಯಾಕಂದರೆ ಈಗಂತೂ ತುಂಬ ಕಾಂಪಿಟೇಷನ್ ಇದೆ ಸರ್, ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಈವನ್ ಅವಕಾಶಗಳ ಕೊರತೆ ಇದೆ ಅನ್ನುವಂಥ ವಿಚಾರನೂ ಕೂಡ ಕೇಳಿ ಬರ್ತಾ ಇದೆ. ಏನು ಹೇಳ್ತೀರಾ ನೀವು? ಕಾಂಪಿಟೇಷನ್ ಎರಡಿದೆ. ಒಂದು, ಈಗ ಸಿಕ್ಕಾಪಟ್ಟೆ ಹಾಡುಗಳು ಬರ್ತಾ ಇದ್ದಾವೆ. ನಾನು ಕ್ವಾಲಿಟಿ ಹಾಡುಗಳು ಅಂತ ಹೇಳ್ತಾ ಇಲ್ಲ, ಯಾಕಂದ್ರೆ ಸಿಕ್ಕಾಪಟ್ಟೆ ಒಳ್ಳೆ ಹಾಡುಗಳು ಬರ್ತವೆ, ಕೆಟ್ಟ ಹಾಡುಗಳು ಬರ್ತವೆ. ಸೊ ಈ ಕೆಟ್ಟ ಹಾಡುಗಳ ಮಧ್ಯೆ ಒಳ್ಳೆ ಹಾಡುಗಳು ಕಳ್ಕೊಂಡು ಬಿಡ್ತವೆ ತುಂಬ. ಈ ಕೆಲವುದೆಲ್ಲ ಒಳ್ಳೆ ಹಾಡುಗಳಿದೆ, ಕೇಳಿ ಚೆನ್ನಾಗಿದೆ, ಏನಕ್ಕೆ ಓಡಿಲ್ಲ ಅಂತ ಅನ್ಸುತ್ತೆ. ಬಟ್ ಮಹಾಪೂರ ಅಂದರೆ ಮುಂಚೆ ಅಂದರೆ ಒಂದು 80 ಚಿತ್ರ ಅಂದರೆ ಹೆಚ್ಚಾಗಿ ನಿಮಗೆ ಒಂದು 400 ಸಾಂಗು ದಿವಸ ಮ್ಯಾಕ್ಸಿಮಮ್. 80 ಚಿತ್ರ ಅಂದರೆ 88, 5, 400 ಸಾಂಗ್ 400 ಮ್ಯಾಕ್ಸಿಮಮ್ ಅಷ್ಟೇ ಇದ್ದಿದ್ದು. ಸೊ ನಿಮಗೆ ತಿಂಗಳಿಗೆ ಒಂದು 4-5 ಕ್ಯಾಸೆಟ್ ರಿಲೀಸ್ ಅಂತ ಸಿಗ್ತಾ ಇತ್ತು. ಈಗ ಹಂಗಲ್ಲ. ಈಗ ಏನಾಗುತ್ತೆ ಅಂದರೆ 250 ಪಿಕ್ಚರ್ ಅಂದರೆ ಒಂದು 4 ಹಾಡು ಲೆಕ್ಕ ಹಾಕಿದ್ದು 1000 ಹಾಡು ದಿವಸಕ್ಕೆ 3-4 ಹಾಡು ರಿಲೀಸ್ ಆಗ್ತಾ ಇದೆ. ಜನರಿಗೆ ಯಾವುದು ರೀಚ್ ಮಾಡಬೇಕಂತಲೇ ಗೊತ್ತಿಲ್ಲ. ಆಮೇಲೆ FM ಅಲ್ಲಿ ಹಾಕಿದರೆ ಕೇಳ್ತಾರೆ ಅಂತ, ಬಟ್ ಅದು ಒಂದು ಬೇರೆ ಪ್ಯಾಟರ್ನಲ್ಲಿ ವರ್ಕ್ ಆಗ್ತಾ ಇದೆ. ಆಮೇಲೆ ಈಗ ಇನ್ನೊಂದಿದೆ, ಈಗ ಆಲ್ ವ್ಯೂಸು ಇಸ್ ನಾಟ್ ಜೆನ್ವಿನ್ ಯೂಸ್ ಇರೋದಿಲ್ಲ. ನಿಮಗೆ ಎವ್ರಿಥಿಂಗ್ ಇಸ್ ಮ್ಯಾನಿಪುಲೇಟೆಡ್. ಸೊ ನಿಮಗೆ ಯಾವುದು ಯಾವುದು ಹಿಟ್ ಅಲ್ಲ ಅಂತ ಗೊತ್ತಾಗಲ್ಲ. ಯಾವ್ದು ನಿಮಗೆ ಪರ್ಸನಲ್ ಇಷ್ಟ ಆಗಿ ಮತ್ತೆ ಕೇಳ್ತಾರೆ ಅದೇ ಹಿಟ್ಟು ಸಾಂಗ್. ಈಗ ಮುಂಚಿನ ಥರ ಅಂದರೆ ಸಾಂಗು ಡಸನ್ ಸ್ಟ್ಯಾಂಡ್. ಈಗ ಮೊನ್ನೆ ಯಾವುದು ಒಂದು 2 ಚಿತ್ರ ಸಾಂಗ್ಗಳು ಸ್ಟಾರ್ಟಿಂಗ್ ವರ್ಕ್ ಆಯಿತು, ಪಿಕ್ಚರ್ ವರ್ಕ್ ಆಗ್ತಾ ಇದೆ. ಸೊ ಯೂಶ್ವಲಿ ಮುಂಚೆ ಹಂಗೆ ಇದ್ದಿದ್ದು, ಸಾಂಗ್ ಚೆನ್ನಾಗಿದ್ರೆ ಪಿಕ್ಚರ್ ಆಟೋಮ್ಯಾಟಿಕ್ ಫುಲ್ ಇರುತ್ತೆ ಅಂತ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಇದು ಅರ್ಥ ಮಾಡ್ಕೊಂಡ್ರೆ ಈಗ ಏನಾಗುತ್ತೆ, ಇಟ್ ಈಸ್ ಓನ್ಲಿ ಬಿಸ್ನೆಸ್ಸಿಗೆ ಯಾರು ಬೇಕು ಅಷ್ಟನ್ನು ಮಾತು ತಗೊಳ್ತಾರೆ. ಬಿಸ್ನೆಸ್ಸಿಗೆ ಇದರಿಂದ ಬಿಸ್ನೆಸ್ ಆಗುತ್ತೆ, ಆ ಒಂದು ಪಾಯಿಂಟಿಂದ ಅದರ ಸುತ್ತ ಬೆಳ್ಸಕ್ಕೆ ಹೋಗ್ತಾರೆ. ಸೊ ದಟ್ಸ್ ಅ ರೀಸನ್ ಫಿಲ್ಮ್ಸ್ ಓಡ್ತಾ ಇಲ್ಲ. ಆಮೇಲೆ the quality of films, I think too many people in the industry. ಈಗ ಮುಂಚೆ ಸ್ಟುಡಿಯೋಸ್ ಅಥವಾ ಯಾವುದು ವರ್ಕ್ ಪ್ಲೇಸ್ ಅಂತ ಇತ್ತು, ಈಗ ಅಂಥದ್ದು ಏನಿಲ್ಲ. ಎಲ್ಲರೂ ಒಂದು ಕೋಣೆಯಲ್ಲಿ ಕುತ್ಕೊಂಡು ಎಲ್ಲರೂ ಮಾಡ್ತಾರೆ. ಸೊ ಅದು ಚೇಂಜ್ ಇಸ್ ಕಾನ್ಸ್ಟೆಂಟ್. ಸೊ ಏನಾಗುತ್ತೆ, ಈಗ AI ಬಂದಿದೆ, ಈಗ ಇದ್ರ ಮಜಾ ನೋಡ್ಬೇಕಷ್ಟೇ. ಅಲ್ಲ ಸರ್, ಈಗ ನೀವು ಆಡಿದಂತಹ ಸಾಂಗ್ಗಳಾಗಿರ್ಬೋದು, ಕೆಂಚಾಲ ಮಂಚಾಲ ಆಗಿರ್ಬೋದು, ಈಗ ಒಂದಷ್ಟು ಸಾಂಗ್ಗಳು ಓನಲ್ಲ ನೀನಲ್ಲ, ಈಗ ಸುಮಾರು ಬಂಡಲ್ ಬಾಡ, ಇವೆಲ್ಲ ಸಾಂಗ್ಗಳು ಹೆಂಗೆ ಅಂತ ಅಂದ್ರೆ ಯಾವ ಮದುವೆಗಳಲ್ಲಿ ಹೋದ್ರೂ ಈಗಲೂ ನಾವು ಆಗ್ತೀವಿ ಅದು ಸಾಂಗು. ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಂಗಾಗ್ತಿದೆ ಅಂದರೆ, ಓಕೆ ಈ ಟ್ರೆಂಡು, ಈಗ ಇತ್ತೀಚೆಗೆ ಕೃಷ್ಣಂ ಪ್ರಣಯ ಆ ಸಾಂಗ್ ಇಟ್ಟಾಯ್ತು. ಸೊ ಹೆಂಗೆ ಅಂದರೆ ಆ ಒಂದು ಫೇಸಲ್ಲಿ ಅಷ್ಟೇ ಈ ವರ್ಷ ಇದು ಹಾಡು, ನೆಕ್ಸ್ಟ್ ಇನ್ನೊಂದು ವರ್ಷ ಬಂದರೆ ಬೇರೆ ಹಾಡು, ಆ ಥರ ಇದಾಗುತ್ತೆ. ಏನು ಹೇಳ್ತೀರಾ ಸರ್? ಬರುತ್ತೆ, ಈಗಲೂ ಒಳ್ಳೆ ಹಾಡುಗಳು ಬರ್ತವೆ. ಬಟ್ ಈಗ ನಿಜ ಹೇಳ್ಬೇಕಂದ್ರೆ ಇತ್ತೀಚೆಗೆ ಕಮ್ಮಿ ಆಗಿದೆ. ಅಂದ್ರೆ ನೀವು ಅವಾಗ ಕೊಟ್ಟಂತಹ ಸಾಂಗ್ಸ್ಗಳು ಈಗಲೂ ಟ್ರೆಂಡಲ್ಲಿ ಇದೆ. ಅಂದ್ರೆ ಆಫ್ಟರ್ 25 ಇಯರ್ಸ್ ಅಂದ್ರೆ ನೀವು, ನಾನು ಮೇ ಬಿ ಚಿಕ್ಕವಳಿದ್ದೆ ಅನ್ಸುತ್ತೆ ಆಗ, ಅಷ್ಟು 25 ಇಯರ್ಸ್ ಆದ್ಮೇಲೂ ಕೂಡ ಈಗಲೂ ಆ ಹಾಡುಗಳನ್ನ ಗುಣಗ್ತಾ ಇಲ್ಲ. ಹಾಡುಗಳಿಗೆ ಸಾವಿಲ್ಲ, ಒಳ್ಳೆ ಹಾಡುಗಳಿಗೆ ಸಾವಿಲ್ಲ. ಖಂಡಿತ ಹೌದು ಸರ್. ಒಮ್ಮೆ ರೆಕಾರ್ಡ್ ಆದ್ರೆ ಒಂದು ಸಾಂಗ್ ಚೆನ್ನಾಗಿದೆ ಅಂದ್ರೆ ಅದು ಲೈಫ್ ಲಾಂಗ್ ಅದು ಹೋಗ್ತಾ ಇರುತ್ತೆ. ಒಳ್ಳೆ ಹಾಡುಗಳಿಗೆ ಸಾವೇ ಇಲ್ಲ. ಇವತ್ತು ನಾವು ಚಿಕ್ಕವನು ಕೇಳೋದು ಎಂದೆಂದು ನಿನ್ನ ಮಾತಾಗ್ಲಿ, ಕನಸಲ್ಲೂ ನಿನ್ನ ಮನಸ್ಸು. ಸೊ ಇದೆಲ್ಲ ಇವತ್ತಿಗೂ ಜೀವಂತವಾಗಿದೆ. ಒಳ್ಳೆ ಹಾಡುಗಳು ಯಾವತ್ತು ಇರ್ತವೆ. ಆಮೇಲೆ ಇವತ್ತು ಬರ್ತಾ ಇದೆ, ಪರ್ಸೆಂಟೇಜ್ ಸ್ವಲ್ಪ ಕಮ್ಮಿ ಇದೆ. ಹೌದು. ಅಲ್ಲ ಸರ್, ಎಲ್ಲೋ ಒಂದ್ ಕಡೆ ನನಗನ್ಸೋದು ಕ್ವಾಲಿಟಿ ಆಫ್ ಔಟ್ಪುಟ್ ಇನ್ನೂ ಬೇರೆ ತರ. ಕ್ವಾಲಿಟಿ ಆಫ್ ಔಟ್ಪುಟ್ ಇಂಟ್ರೆಸ್ಟ್ ಕೊಟ್ರೆ ತಾನೆ
ಇಂಟ್ರೆಸ್ಟ್ ಅವ್ರು ಕೊಡ್ತಾ ಇಲ್ಲ. ಕ್ವಾಲಿಟಿ ಆಫ್ ಔಟ್ಪುಟ್ ಇನ್ನೂ ಚೆನ್ನಾಗಿ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತಾ ಅಥವಾ ಹೇಗೆ ಅಂತ? ಈಗ ಇದ್ದಾರೆ ಒಂದು ಫ್ಯೂ ಪೀಪಲ್ ಸಿನ್ಸಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ, ಬಟ್ ಐ ಥಿಂಕ್ 90% ಆಫ್ ದ ಫಿಲ್ಮ್ಸು ಸುಮ್ಮನೆ ಫಿಲ್ಲರ್ಸ್ ಥರ ಬರ್ತಾ ಇದೆ. ಫಿಲ್ಮೇ ಫಿಲ್ಲರು, ಬರೀ ಮ್ಯೂಸಿಕ್ ಅಂತಲ್ಲ, ಫಿಲ್ಮೇ ಫಿಲ್ಲರ್ಸ್. ನನ್ನ ಲೆಕ್ಕದಲ್ಲಿ ಈಗ 250 ಒಂದು 20 ಪಿಕ್ಚರು ಒಂದು ಸೀರಿಯಸ್ ಆಗಿ ನೀಟಾಗಿ ಮಾಡಿರ್ತಾರೆ. ಆಮೇಲೆ ಪಾಪ ಯಾರೋ ದುಡ್ಡು ಹಾಕಿರ್ತಾರೆ, ಯಾರೋ ಮಾಡಿರ್ತಾರೆ, ಅದರಲ್ಲಿ ಒಂದಷ್ಟು ಕಥೆಗಳಿರ್ತವೆ. ಆ ಪಿಕ್ಚರ್ ಮಾಡೋದೇ ಒಂದು ಒಳ್ಳೆ ಸ್ಕ್ರೀನ್ ಪ್ಲೇ ನಡೀತಾ ಇರುತ್ತೆ. ಸೊ ಒಳ್ಳೆ ಪಿಕ್ಚರ್ಗೆ ಯಾವತ್ತೂ ಡಿಮಾಂಡ್ ಇರುತ್ತೆ, 100% ಡಿಮಾಂಡ್ ಇರುತ್ತೆ. ನಮ್ಮಲ್ಲಿ ನಾವು ಪ್ರೇಕ್ಷಕರನ್ನು ದೂರಕ್ಕಾಗಲ್ಲ. ಕೆಲವರು ಇಲ್ಲ ಪಿಕ್ಚರ್ ಜನ ನೋಡಲ್ಲ, ಜನ ಒಳ್ಳೆ ಚಿತ್ರ ನೋಡ್ತಾರೆ, ನೋಡಬೇಡ ಹೇಳೋದು ನೋಡ್ತಾರೆ. ಇತ್ತೀಚೆಗೆ ಬಹಳಷ್ಟು ಸಾಂಗ್ಗಳು ಬಂತು, ಬಟ್ ನೀವು ಓಕೆಪ್ಪ ಈ ಸಾಂಗ್ ಸೂಪರ್ ಆಗಿದೆ, ಚೆನ್ನಾಗಿದೆ ಅನ್ನೋದಾದ್ರೆ ನಿಮಗೆ ಯಾವ್ದಾದ್ರು ಆ ಥರದ್ದು ಅನ್ಸಿದ್ದು ಒಂದೆರಡು ಲೈನ್ ಅಂತ? ನಾನು ಆ್ಯಕ್ಚುಲಿ ಈ ಸೀಸನ್ ನಾನು ಇರಲಿಲ್ಲ, ಊರಲ್ಲಿ ಇರಲಿಲ್ಲ, ಐ ವಾಸ್ ಟೂರಿಂಗ್. ಈ ಸೀಸನ್ ನೋಡಿಲ್ಲ. ಅಫ್ಕೋರ್ಸ್ ಕೃಷ್ಣಪ್ರಿಯ ಅದು ಕೇಳಿದ್ದೀನಿ ಸಾಂಗು, ಅದು ಕೇಳಿದ್ದೀನಿ. ಬೇರೆ ಎಲ್ಲ ಸಾಂಗ್ಸ್ ಟೋಟಲ್ ನಾನು ಆ್ಯಕ್ಚುಲಿ ಐ ಜಸ್ಟ್ ಯಾವುದು ಹೊಸದಾಗಿ ಕೇಳಿಲ್ಲ, ನಾನು ಹೊಸ ಪಿಕ್ಚರ್ದು ಸಾಂಗ್ ಕೇಳಿಲ್ಲ. ಆ ಸಾಂಗ್ ಕೇಳಿದ್ರೆ ಹೇಗೆ ಅನಿಸ್ತು ಸರ್? ಚೆನ್ನಾಗಿದೆ ಸಾಂಗ್, ವರ್ಣನೆ ಮಾಡಿರೋದಾಗಿರ್ಬೋದು ಒಂದು ಹುಡುಗಿನ, ತುಂಬಾ ಚೆನ್ನಾಗಿ ಬಂದಿದೆ. ಈಗ ಅದೊಂದೆರಡು ಲೈನ್ ನಿಮ್ಮ ಇದರಿಂದ ಹಾಡ್ಬೋದು? ಲಿರಿಕ್ಸ್ ಬೈ ಹಾರ್ಟ್ ಇಲ್ಲ. ಓಕೆ ಸರ್, ಸೂಪರ್. ಈಗ ನನಗೆ ಒಂದು ಕ್ಯೂರಿಯಾಸಿಟಿ ಪ್ರಶ್ನೆ. ಮ್ಯೂಸಿಕ್ ಡೈರೆಕ್ಷನ್ ಅಂದ್ರೆ ಯೂಶಲಿ ನಮಗೂ ಕೂಡ ಗೊತ್ತಿರಲ್ಲ ಏನೇನು ನಡೆಯುತ್ತೆ ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ, ಯಾವ ರೀತಿಯ ಕೆಲಸಗಳು ನಡೆಯುತ್ತೆ, ಏನು ಸರ್ ನಿಜಕ್ಕೂ ಮ್ಯೂಸಿಕ್ ಡೈರೆಕ್ಷನ್ ಅಂದ್ರೆ ಏನು ನಿಮ್ಮ ಪ್ರಕಾರ ಅಂತ? ನನಗೂ ಗೊತ್ತಿಲ್ಲ. ಓಕೆ, ಅಲ್ಲ ಹೆಂಗೆ ಸ್ಟಾರ್ಟ್ ಆಗುತ್ತೆ ಮ್ಯೂಸಿಕ್ ಡೈರೆಕ್ಷನ್ ಅಂದ್ರೆ? ಅದಕ್ಕೂ ಏನಾದ್ರೂ ಕಲಿಕೆ ಇದೆನಾ? ನಾವೇನಾದ್ರೂ ಅದಕ್ಕೆ ಕ್ಲಾಸಸ್ ಏನಾದ್ರೂ ಕಂಡಕ್ಟ್? ಈಗ ಅದಕ್ಕೂ ಕ್ಲಾಸಸ್ ಇದೆ, ಅದಕ್ಕೆ ಕೇಳ್ತಾ ಇದೀನಿ. ಕಂಪೋಸರ್ಸ್ ಅನ್ನ ರೆಡಿ ಮಾಡಕ್ಕಾಗಲ್ಲ. ಕಂಪೋಸರ್ ಹುಟ್ಟಿಂದ ಕಂಪೋಸ್ ಆಗಿರ್ಬೇಕು. ಯಾಕಂದ್ರೆ ಒಂದು ಆಕ್ಟರ್ನ ನೀವು ರೆಡಿ ಮಾಡ್ಬೋದು, ಟ್ರೈನಿಂಗ್ ಮಾಡಿ ಹಂಗೆ ಮಾಡಿ ರೆಡಿ ಮಾಡ್ಬೋದು. ಕಂಪೋಸರ್ ಟೋಟಲ್ ಸೃಷ್ಟಿ ಮಾಡೋಣ, ಅದು ಹುಟ್ಟಿಂದ ಬರುತ್ತೆ ವಿನ ಅವನಿಗೆ ಮ್ಯೂಸಿಕ್ ಗೊತ್ತಿರಬೇಕಂತಿಲ್ಲ. ನಿಜ ಹೇಳ್ಬೇಕಂದ್ರೆ ಬೆಸ್ಟ್ ಆಫ್ ಕಂಪೋಸರ್ಸ್ ಮೇಜರ್ ನೋಬಡಿ ಆರ್ ಮ್ಯೂಷಿಯನ್ಸ್. ಯಾರು ಮ್ಯೂಷಿಯನ್ಸ್ ಅಂತಲ್ಲ, ಪಕ್ಕ ಏನೋ ಮ್ಯೂಸಿಕ್ ಬಗ್ಗೆ ತಿಳುವಳಿಕೆ ಉಳ್ಳಾರಲ್ಲ. ಕಂಪೋಸರ್ಸ್ ನ್ಯಾಚುರಲ್, ಅದು ಇಟ್ಸ್ ಗಾಡ್ ಗಿಫ್ಟ್. ಅದು ಕಂಪೋಸರ್ಸ್ ಅಂದ್ರೆ ಅದೇನೋ ಹುಟ್ಟಿನಿಂದನೇ ಬರ್ಬೇಕಾ ಅದು? ಹಂಗಂದ್ರೆ ಟ್ಯಾಲೆಂಟು ಅದು ಎಲ್ರಿಗೂ ಬರಲ್ಲ. ಈಗ ಸಂಗೀತ ವಿದ್ವಾಂಸರಿದ್ದಾರೆ, ಅವ್ರಿಗೆ ಕಂಪೋಸ್ ಮಾಡೋಕ್ಕಾಗಲ್ಲ. ತುಂಬಾ ಕಲಿಕೆ, ತುಂಬಾ ಗೋಲ್ಡ್ ಮೆಡಲು, ತುಂಬಾ ಡಿಗ್ರಿಗಳನ್ನು ಇಟ್ಕೊಂಡವರು ಕಂಪೋಸಿಂಗ್ ಅಂದರೆ ಇಟ್ಸ್ ಟೋಟಲ್ ಡಿಫ್ರೆಂಟ್ ಆರ್ಟ್. ಅದು ನ್ಯಾಚುರಲ್ ಆಗಿ ಬರೋ ಆರ್ಟ್. ಫಾರ್ ಎಕ್ಸಾಂಪಲ್ ಮನೋಹರ್ ಫಾರ್ಮಲ್ ಸಂಗೀತ ಟ್ರೈನಿಂಗ್ ಮಾಡಲ್ಲ, ಬಟ್ ಇಸ್ ಅಮೇಝಿಂಗ್ ಕಂಪೋಸರ್. ಸೊ ಈವನ್ ಹಂಸ್ಲೇಖ ಆಗಿರ್ಬೋದು, ಇಟ್ ನಾಟ್ ಎ ಟ್ರೈನ್ ಮ್ಯೂಷಿಯನ್ ಅಲ್ಲ, ಮ್ಯೂಸಿಷಿಯನ್ ಬಟ್ ನಾಟ್ ಎ ಟ್ರೈನ್ ಮ್ಯೂಷಿಯನ್ಸ್. ಅವ್ರಿಗಿಂತ ತುಂಬ ಜಾಸ್ತಿ ಗೊತ್ತಿದ್ದವರು ಇದ್ದಾರೆ, ಬಟ್ ಅವ್ರ ಥರ ಮ್ಯೂಸಿಕ್ ಮಾಡೋಕ್ಕಾಗಲ್ಲ. ಸೊ ಕಂಪೋಸರ್ಸ್ ಅ ಬಾರ್ನ್. ಅದು ಏನು ಟ್ರೈನಿಂಗ್ ನಾವು ಕ್ಲಾಸ್ ಕೊಡ್ತೀವಿ ಅದೆಲ್ಲ ಇಲ್ಲ. ಅದು ಡೆಫಿನೆಟ್ ಆಗಿ ತುಂಬ ಅಂದರೆ ಕೋರ್ಸಸ್ ಎಲ್ಲ ಇರುತ್ತೆ. ಕಂಪೋಸಿಂಗ್ ನೀವು ಪಿಯಾನೋ ಕಲಿಯೋಕ್ಕೆ ಅಥವಾ ಫ್ಲೂಟ್ ಕಲಿಯೋಕ್ಕೆ, ಡ್ರಮ್ ಕಲಿಯೋಕ್ಕೆ ಎಲ್ಲ ಕೋರ್ಸಸ್ 100% ವರ್ಕ್ ಆಗುತ್ತೆ. ಬಟ್ ಕಂಪೋಸಿಂಗು ಇಸ್ ಅನ್ ಆರ್ಟ್. ನಿಮಗೆ ಮೆಥಡ್ ಹೇಳ್ಬೋದು, ಪ್ರೋಗ್ರಾಮಿಂಗ್ ಮೆಥಡ್ಸು ಅದೇನ ಹೇಳ್ಬೋದು, ಬಟ್ ಬೇಸಿಕ್ ಒರಿಜಿನಲ್ ನಾನು ಹೇಳೋದು ಕತೆ ಹೆಂಗೆ ಮಾಡಬೇಕು ಅಂತ, ಹೆಂಗೆ ಬರಿಬೇಕು, ಸ್ಕ್ರೀನ್ ಪ್ಲೇ ಮಾಡಬೇಕು ಅಂತ ಹೇಳ್ಕೊಡ್ಬೋದು. ಕತೆ ಹೆಂಗೆ ಮಾಡೋದಂತ ಇನ್ನೊಬ್ರಿಗೆ ಹೇಳ್ಕೊಡಕ್ಕಾಗಲ್ಲ, ಅದು ಒಳಗಿಂದ ಬರಬೇಕು. ಸೂಪರ್ ಸರ್. ಸರ್ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತಿರೋರಿಗೆ ಕೆಲವರು ಇಷ್ಟ ಇರುತ್ತೆ, ಓ ಹೌದಪ್ಪ ನಾನು ಗುರುಕಿರಣ್ ಸರ್ ಆ ಥರ ರೆಕಗ್ನೈಸ್ ಆಗಬೇಕು, ಅವ್ರ ಥರ ಸೂಪರ್ ಹಿಟ್ ಸಾಂಗ್ಸ್ಗಳನ್ನ ಮಾಡಬೇಕು, ಆ ಥರ ಆಗಬೇಕು ಅನ್ನೋ ಆಸೆ ಇರುತ್ತೆ. ಸೊ ಅವ್ರಿಗೆ ಏನು ಸಜೆಷನ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಾ ಆ್ಯಂಡ್ ಯಾವೆಲ್ಲ ಕ್ವಾಲಿಟೀಸ್ ಅವ್ರಿಗೆ ಬೇಕಾಗತ್ತೆ ಸರ್? ಇಲ್ಲೇ ಒಂದು ಕ್ವಾಲಿಟೀಸ್ ಏನಿಲ್ಲ, ಒಳ್ಳೆ ಹಾಡು ಮಾಡಬೇಕು ಅಷ್ಟೇ. ಕ್ವಾಲಿಟಿ ಇರೋದು ಒಂದು ಒಳ್ಳೆ ಹಾಡು ಮಾಡೋಕೆ ಗೊತ್ತಿರಬೇಕು. ಇನ್ನೊಂದು ಇತ್ತೀಚೆಗೆ ನಾವು ಕಷ್ಟಪಟ್ಟಂಗೆ ಬೇರೆಯವ್ರು ಕಷ್ಟಪಡಲಿಕ್ಕಿಲ್ಲ. ನಾವಂದರೆ ನಮಗೆ ಒಬ್ಬರನ್ನ ಸಿಂಗರ್ ಆಗಬೇಕು ಅಂದರೆ ಸ್ಟುಡಿಯೋಗೆ ಬಂದು ಕಾದು ಮ್ಯೂಸಿಕ್ ಡೈರೆಕ್ಟರ್ ಭೇಟಿಯಾಗಿ ಸ್ಟುಡಿಯೋ ಹೊರಡೆ ಬೆಳಗಿನ ಸಾಯಂಕಾಲವರೆಗೆ ಎಷ್ಟೋ ದಿವಸ ಕಾದಿದ್ವಿ. ಅದು ನಮ್ಮ ಹತ್ರ ಮಾತಾಡೋಕ್ಕೆ ಸಿಕ್ಕಿದ್ರೇ ದೊಡ್ಡ ಅವಕಾಶ, ಅವ್ರು ಕೊಡೋದಲ್ಲ, ಆಡಿಸೋದಲ್ಲ, ಮಾತಾಡೋಕ್ಕೆ ಸಿಕ್ಕಿದ್ರೆ ದೊಡ್ಡ ಅವಕಾಶ. ಈಗ ಹಂಗಲ್ಲ, ಈಗ ಸೋಷಿಯಲ್ ಮೀಡಿಯಾ ಇದೆ, ಇವರು ರಿಯಾಲಿಟಿ ಶೋಸ್ಗಳಿದ್ದಾವೆ, ಆರಾಮ್ಸೆ ಮೀಟ್ ಆಗ್ತಾರೆ. ಈಗ ರಿಯಾಲಿಟಿ ಶೋಸ್ ನಿಮಗೆ ಏನಿಲ್ಲ, ಒಂದು ಆಡಿಷನ್ಲಿ 200 ಜನ ಮ್ಯೂಸಿಕ್ ಡೈರೆಕ್ಟರ್ನ ಮೀಟ್ ಆಗ್ತಾರೆ. ಆ ಆಪರ್ಚುನಿಟಿ ನಮಗೆಲ್ಲ ಸಿಕ್ಕೇ ಇಲ್ಲ. ನಮಗೆಲ್ಲ ಒಂದು ಮ್ಯೂಸಿಕ್ ಡೈರೆಕ್ಟರ್ ಮೀಟ್ ಆಗಬೇಕಾದ್ರೆ ಅದು ಅವ್ರ ಕನ್ಸಲ್ಲೆಲ್ಲ ಬರೋದು. ನಮಗೆ ನಾವು ಎದುರುಗಡೆ ಸಿಗೋದಂದ್ರೆ ಅದು ಯಾವುದೋ ಜನ್ಮದ ಪುಣ್ಯ ಅಂತ ಅಂದ್ಕೊಂಡಿದ್ವಿ. ಈಗ ಅದಕ್ಕೆ ವ್ಯಾಲ್ಯೂ ಬರಲ್ಲ, ಅಂದರೆ ಒಮ್ಮೆಲೆ ಸಿಗ್ತಾರೆ, ಕೈಗೆ ಸಿಗ್ತಾರಲ್ಲ. ಇದ್ರ ಈಗ ಇಟ್ಸ್ ಮಚ್ ಈಸಿ. ಮುಂಚಿನ ಥರ ಒದ್ದಾಟ, ಕಷ್ಟ
ಅದೆಲ್ಲ ಇಲ್ಲ ಈಗ. ಖಂಡಿತ ಸರ್. ಸರ್ ಮ್ಯೂಸಿಕ್ ಡೈರೆಕ್ಟರ್ ಈಗ ಆದಾಗ ಯಾವೆಲ್ಲ ಚಾಲೆಂಜಸ್ ಇರುತ್ತೆ ಸರ್? ಅವಕಾಶದ ವಿಚಾರದಲ್ಲಾಗಿರ್ಬೋದು, ಪೇಮೆಂಟ್ ವಿಚಾರದಲ್ಲಾಗಿರ್ಬೋದು. ಕೆಲವ್ರಿಗಿರುತ್ತೆ, ಓಕೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಆದರೆ ಚೆನ್ನಾಗಿ ದುಡ್ಡು ಮಾಡ್ಬೋದು, ಆ ಥರದ್ದೆಲ್ಲ ಕೆಲವೊಂದು ಇರುತ್ತೆ. ಸೊ ಹೆಂಗೆ ಸರ್, ಯಾವೆಲ್ಲ ಚಾಲೆಂಜಸ್ ಇರುತ್ತೆ ಅಂತ ಬೀಂಗ್ ಎನ್ ಮ್ಯೂಸಿಕ್ ಡೈರೆಕ್ಟರ್ ಆದಾಗ? ಒಂದು ಪ್ರಶ್ನೆ ಕೇಳ, ನಿಮ್ಮದು ಜರ್ನಲಿಸಮ್ ಏನಕ್ಕೆ ಬಂದ್ರಿ ನೀವು? ಜರ್ನಲಿಸಮ್ ನನ್ನ ಪ್ಯಾಷನ್ ಸರ್. ಪ್ಯಾಷನ್? ಹೌದು. ಪ್ಯಾಷನ್ ಇದ್ರೆ ಮಾತಾಡೋದು, ದುಡ್ಡು ಮಾಡಕ್ಕೆ ಬಂದಿದ್ರೆ ಇಲ್ಲಿ? ಇಲ್ಲ, ಖಂಡಿತ ಇಲ್ಲ. ಸೇಮ್ ಇದೆ, ಆ ಥರನೇ ಅಷ್ಟೇ. ಪ್ಯಾಷನ್ ಇದ್ರೆ ಮ್ಯೂಸಿಕ್ ಡೈರೆಕ್ಷನ್, ಮ್ಯೂಸಿಕ್ಗೆ ಬರ್ಬೋದು, ಎನಿ ಇಂಡಸ್ಟ್ರಿ. ಇದು ಇದರಲ್ಲಿ ದುಡ್ಡು ಮಾಡ್ಬೇಕಂದ್ರೆ ದುಡ್ಡು ಮಾಡೋ ಇಂಡಸ್ಟ್ರಿ ಇದೆ, ಬೇರೆ ಬೇರೆ ಇಂಡಸ್ಟ್ರಿ. ಇದರಲ್ಲಿ ಇಫ್ ಯು ಗಾಟ್ ಅ ಪ್ಯಾಷನ್ ಯು ಕ್ಯಾನ್ ಕಂಟಿನ್ಯೂ. ಇಲ್ಲಾಂದರೆ ಪೇಷನ್ಸ್ ಇರಲ್ಲ. ಆಮೇಲೆ ನಿಮಗೆ ಮೊದಲಿಗೆ ಸಿಗೋ 2-3 ಏಟುಗಳಲ್ಲೇ ರಿಟೈರ್ ಆಗ್ತಾರೆ ಹೆಚ್ಚಾಗಿ, ಅದಕ್ಕೆ ಕಂಟಿನ್ಯೂ ಆಗಲ್ಲ. ಇಲ್ಲಿ ಒಂದು ನನ್ನ ಲೆಕ್ಕದಲ್ಲಿ 1000 ಜನ ಬಂದರೆ 1-2 ಮಾತ್ರ ಕಂಟಿನ್ಯೂ ಆಗೋದು. ಹೌದು. ನಿಮ್ಮ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ಯಾರು ಸರ್? ತುಂಬ ಜನ ಇದ್ರು, ಒಬ್ಬೊಬ್ಬರು ಅಲ್ಲ. ನಮಗೆ ಫೇವ್ರೆಟ್ ಮ್ಯೂಸಿಕ್ ಅಂದರೆ ರೇಡಿಯೋ, ಯಾಕಂದರೆ ಎಲ್ಲರದ್ದು ಅದರಲ್ಲೇ ಬರುತ್ತೆ. ಈಗ ಆರ್ ಡಿ ಬರ್ಮನ್, ಶಂಕರ್ ಜಯಕಿಶನ್, ರೆಹಮಾನು, ಇಳಯರಾಜ ಸರ್, ಬಿಡ್ಡು ಅಂತ ನಮ್ಮ ಕರ್ನಾಟಕದವರು ಇದ್ರು. ಈಗ ಎಲ್ಲಿದ್ದಾರೆ ಗೊತ್ತಾ, ಅಶೋಕ್ ಬಿದಪ್ಪ ಅಂತ. ಹಿ ವಾಸ್ ನಿಮ್ಮ ಕುರ್ಬಾನಿಯಲ್ಲಿ 1-2 ಸಾಂಗ್ ಮೇಲೆ ಮಾಡಿದರು. ಹಿ ವಾಸ್ ಆ ಟೈಮಿಗೆ ಹಿ ವಾಸ್ ವೆರಿ ಮಾಡರ್ನ್ ಅವರು. ದೆನ್ ಲಾಟ್ ಆಫ್, ಈಗ ಇಮ್ಮಾನು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಲಾಟ್ ಆಫ್ ಕನ್ನಡದಲ್ಲಿ ಈಗ ಚರಣ್ ಚೆನ್ನಾಗಿ ಮಾಡ್ತಾರೆ. ಅಂದರೆ ಲಾಟ್ ಆಫ್ ಪೀಪಲ್. ಎಕ್ಸಾಕ್ಟ್ಲಿ ಸರ್. ಕನ್ನಡ ಚಿತ್ರರಂಗದಲ್ಲಿರುವಂತಹ ಮ್ಯೂಸಿಕ್ ಡೈರೆಕ್ಷನ್, ಒಂದು ಮ್ಯೂಸಿಕ್ ಇಂಡಸ್ಟ್ರಿಗೂ ಬೇರೆ ಚಿತ್ರರಂಗದಲ್ಲಿರುವಂತಹ ಮ್ಯೂಸಿಕ್ ಇಂಡಸ್ಟ್ರಿಗೂ ಏನಾದರೂ ವ್ಯತ್ಯಾಸಗಳಿದೆಯಾ ಸರ್? ಖಂಡಿತ. ಯಾವ ರೀತಿಯಾಗಿ? ಅಲ್ಲಿ ದೋಸೆಗೆ 20 ರೂಪಾಯಿ ಆದರೆ ಇಲ್ಲಿ 5 ರೂಪಾಯಿ ಅಷ್ಟೇ. ಅದು ದೊಡ್ಡ ಇಂಡಸ್ಟ್ರಿ, ಚಿಕ್ಕ ಇಂಡಸ್ಟ್ರಿ. ಸೊ ಎಲ್ಲದು ಚಿಕ್ಕ ಜಾತ್ರದಲ್ಲಿ ಇರುತ್ತೆ. ಎಲ್ಲ ಸೈಜು ಅಲ್ಲಿ ದೊಡ್ಡ ದೋಸೆ ಆದರೆ ಇಲ್ಲಿ ಸ್ವಲ್ಪ ಚಿಕ್ಕ ದೋಸೆ. ಇಲ್ಲಿ ಯಾಕೆ ಸರ್ ಚಿಕ್ಕ ದೋಸೆ? ಇಸ್ ದೇರ್ ಎನಿ ಪರ್ಟಿಕ್ಯುಲರ್ ರೀಸನ್? ಇಲ್ಲಿ ಏನಂದ್ರೆ ಕಾರಣ ಚಿತ್ರಗಳು ಓಡಲ್ಲ ಅಂತಾರೆ. ಸೊ ಚೆನ್ನಾಗಿ ಮಾಡಿದ್ರೆ ಓಡುತ್ತೆ ಅನ್ನೋದು ಇರುತ್ತೆ. ಬಟ್ ಚೆನ್ನಾಗೂ ಅಂದರೆ ಎಲ್ಲರೂ ಪಾಪ ಇದಂತ ಅಲ್ಲ, ದೇ ಟ್ರೈ ದ ಬೆಸ್ಟ್. ಬಟ್ ಕ್ವಾಲಿಟಿ ಫಿಲ್ಮ್ಸ್ ಚೆನ್ನಾಗಿ ಬಂದರೆ 100% ಚಿತ್ರಗಳು ಚೆನ್ನಾಗಿ ಓಡುತ್ತೆ. ಇಲ್ಲಿ ಕನ್ನಡಿಗರಷ್ಟು ಒಳ್ಳೆಯವರು ಜಗತ್ತಲ್ಲಿ ಎಲ್ಲಿಲ್ಲ. ಸ್ವಲ್ಪ ಚೆನ್ನಾಗಿದ್ರೆ ಅಪ್ಪಿ ಮುದಾಡ್ತಾರೆ. ಬಟ್ ಅಫ್ಕೋರ್ಸ್ ನಿಮಗೆ ಕ್ವಾಲಿಟಿ ಈಸ್ ಲಿಟಲ್ ಡಿಟೋರೇಟಿಂಗ್ ಇತ್ತೀಚೆಗೆ. ನಿಮಗೆ ಟೋಟಲ್ ತಗೊಂಡ್ರೆ ಪರ್ಸೆಂಟೇಜ್ ಆಫ್ ಸಕ್ಸಸ್, ಇದು ನಾನು ಬಾಯಲ್ಲಿ ಹೇಳೋದು ತಪ್ಪಾಗತ್ತೆ, ಬಟ್ ಪರ್ಸೆಂಟೇಜ್ ಆಫ್ ಸಕ್ಸಸ್ ನೋಡಿದರೆ ನೀವು 250 ಚಿತ್ರದಲ್ಲಿ ಎಷ್ಟು ಚಿತ್ರ ರಿಟರ್ನ್ ದುಡ್ಡು ಮಾಡಿದೆ, ಎಷ್ಟು ಚಿತ್ರ ಪ್ರಾಫಿಟ್ ಮಾಡಿದೆ ಅಂತ ನೋಡಿದರೆ ಗೊತ್ತಾಗುತ್ತೆ. ಇಟ್ಸ್ ವೆರಿ ವೆರಿ ಮೀಗರ್. ಅದು ಲೆಕ್ಕಾಚಾರಕ್ಕೆ ಬರಲ್ಲ, ಪರ್ಸೆಂಟೇಜ್ ಲೆಕ್ಕಾಚಾರಕ್ಕೆ ಬರಲ್ಲ. ಆ್ಯಕ್ಚುಲಿ ಎಕ್ಸ್ಪೆಕ್ಟೆಡ್ ಟು ಮೇಕ್ ಮೋರ್ ಗುಡ್. ನಾವು ಇಂಡಸ್ಟ್ರಿಯವರೆಗೆ ಹೇಳ್ತಾ ಇದ್ದೀವಿ, ಸ್ವಲ್ಪ ಯು ಹ್ಯಾವ್ ಟು ಇಂಪ್ರೂವ್ ಅ ಲಿಟಲ್ ಮೋರ್. ಓಕೆ, ನನಗೊಂದು ಕ್ಯೂರಿಯಾಸಿಟಿ, ನೀವು ಫಸ್ಟ್ ತಗೊಂಡಂತಹ ಪೇಮೆಂಟ್ ಎಷ್ಟಿತ್ತು ಸರ್? ಯಾಕಂದರೆ ಇವಾಗಂತೂ ಲಕ್ಷಗಳ ಗಟ್ಟಲೆ ಇದಾಗಿದೆ. ಸೊ ಆವಾಗ ನೀವು ತಗೊಂಡಿದ್ದು ಫಸ್ಟ್ ಪೇಮೆಂಟ್ ಎಷ್ಟಿತ್ತು ಅಂತ ಹೇಳಿ? ಫಸ್ಟ್ ಪೇಮೆಂಟ್ ನಾನು 1 ವರ್ಷ ಕೆಲಸ ಮಾಡಿದ್ದೀನಿ. ಓಕೆ. ಅಪ್ ಆ್ಯಂಡ್ ಡೌನು ತಗೊಂಡಿಲ್ಲ, ರೆಮ್ಯುನರೇಷನ್ ತಗೊಂಡಿಲ್ಲ. ರೆಮ್ಯುನರೇಷನ್ ತಗೊಂಡೇ ಇಲ್ಲ? ಕೊಟ್ಟರು, ಒಂದು 25,000 ಕೊಟ್ಟರು, ನಾನು ಬೇಡ ಅಂದೆ. ಗೆದ್ದ ಮೇಲೆ ಕೊಡಿ ಅಂದೆ, ಗೆದ್ದ ಮೇಲೆ ಅವ್ರಿಗೆ ಮರ್ತೋಯ್ತು. ತಗೊಂಡಿಲ್ಲ, ಏನೂ ತಗೊಂಡಿಲ್ಲ. ಓಕೆ. ಒಂದ್ಸಲ ಇಷ್ಟು ವರ್ಷದ ಜರ್ನಿ, ಗೌರವ ಡಾಕ್ಟ್ರೇಟ್ ಸಿಕ್ಕಿದೆ, ಎಷ್ಟೊಂದು ಸಕ್ಸಸ್ ಹಾಡುಗಳನ್ನ ಕೊಟ್ಟಿದ್ದೀರಾ, ಜನರ ಪ್ರೀತಿನ ಗೆದ್ದಿದ್ದೀರಾ. ಒಂದು ಸಲ ಆ ಜರ್ನಿನ ಹಿಂಗೆ ತಿರುಗಿ ನೋಡಿದಾಗ ಗುರುಕಿರಣ್ ಸರ್ಗೆ ಏನು ಅನ್ಸುತ್ತೆ? ಇದೆಲ್ಲ ಏನು ಗೊತ್ತಾ, ಈಗ ನನ್ನ ಜೊತೆ ನಾನು ಬಂದಿದ್ದಲ್ಲ ತುಂಬ ಜನ. ಈಗ ಪ್ರಕಾಶ್ ರೈನು ನನ್ನ ಜೊತೆ ಟ್ರಾವೆಲ್ ಆಗಿದ್ದು, ಈಗ ಸುದೀಪ್ ಸರ್ ಆಗಲಿ, ಎಲ್ಲ ನಾವು ನೋಡಿದ್ದೀವಿ. ತುಂಬ ಜನ ಸಕ್ಸಸ್ ಆಗಿದ್ದಾರೆ. ಬಟ್ ನಮ್ಮ ಜೊತೆ ಇದ್ದ ತುಂಬ ಜನ ಇಲ್ಲ ಇಂಡಸ್ಟ್ರಿ ಬಿಟ್ಟು ಹೋಗಿದ್ದಾರೆ. ಇವತ್ತು ಯಾರು ಇಲ್ಲ, ಎಲ್ಲೂ ಇದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಜರ್ನಿ ಮಾಡುವಾಗ ತುಂಬ ಜನ, ಈಗ ನಾವು ತಿರುಗಿ ನೋಡಿದರೆ ಓ ಸೂಪರ್ ಅಂತೀವಿ. ಬಟ್ ನೀವು ಅವ್ರ ಲೈಫ್ ನೋಡಿದರೆ ಅವ್ರ ಪಾಪ ಒಂದು 20 ವರ್ಷ ಕಳೆದು ಹಂಗೆ ಮನೆಗೆ ಹೋಗಿದ್ದಾರೆ. ನನಗೆ ಆ್ಯಕ್ಚುಲಿ 10 ವರ್ಷ ಐ ಥಿಂಕ್ ನಾನು ಯಾರು ಅಂತ ಗೊತ್ತಿರಲಿಲ್ಲ. 10 ವರ್ಷ ನಂತರ ಓಕೆ ವಿ ಆಲ್ ಮೇಡ್ ನೇಮ್, ಒಂದು ಹೆಸರು ಬಂತು. ಬಟ್ ಈಗ ನಾವು ತಿಂದು ನೋಡಿದಾಗ ಎಲ್ಲ ಖುಷಿ, ನೆನಪು, ಕಷ್ಟಪಟ್ಟಿದ್ದೆಲ್ಲ ಥರ ಖುಷಿ ಆಗುತ್ತೆ. ಅದು ಯಾಕೆಂದರೆ ಬಿಕಾಸ್ ವಿ ಹ್ಯಾವ್ ಸಕ್ಸಿಡೆಡ್. ಅದೊಂದು ಇನ್ನು ತಿರುಗಿದ್ರೆ ಓಕೆ ಇಟ್ಸ್ ಅ ನೈಸ್ ಜರ್ನಿ. ಬಟ್ ಒಂದಂದರೆ ನಾನು ನಿಜವಾಗಿ ಹೇಳ್ತೀನಿ, ನನ್ನ ಕಷ್ಟ ಇಷ್ಟ ನಾನು ಆಗಬೇಕು, ತಲೆಯಲ್ಲಿ ಯಾವುದೂ ಇರಲಿಲ್ಲ ನನಗೆ. ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು, ಹೆಸರು ಮಾಡಬೇಕು, ಯಾವುದು ದುಡ್ಡು ಮಾಡಬೇಕಾಗಲಿ, ಎನಿಥಿಂಗ್ ತಲೆಯಲ್ಲಿ ಇರಲಿಲ್ಲ. ನನ್ನ ತಲೆಯಲ್ಲಿ ಆ ಟೈಮ್ ಕೆಲಸ ಮಾಡೋ ಖುಷಿ ಸಿಗ್ತಾಯಿತ್ತು, ಅದಕ್ಕೆ ಬಿಡ್ತಾ ಇದ್ದೆ. ಆ್ಯಕ್ಚುಲಿ ಮನೋಹರ್ ಅವರು ನನಗೆ ಫಸ್ಟು ಯಾವುದೋ ರೆಕಾರ್ಡಿಂಗಲ್ಲಿ ಅವಕಾಶ ಕೊಟ್ಟು ನನಗೆ ಏನು ಬೇಕು ಅಂತ ಮಾಡೋಕ್ಕೆ ಬಿಡೋದಿದೆಯಲ್ಲ, ಆ ಅವಕಾಶನೇ ದೊಡ್ಡದು ನನಗೆ.
ಆ್ಯಂಡ್ ಅಫ್ಕೋರ್ಸ್ ಉಪೇಂದ್ರ ಅವರು ಇಂಟ್ರೊಡ್ಯೂಸ್ ಮಾಡಿದ್ದು ಅವನ ತಂದು ಅದು ಈ ರಣರಂಗಕ್ಕೆ ಬಿಡೋದಿದೆಯಲ್ಲ ಕತ್ತಿ ಕೊಟ್ಟು, ದಟ್ ಹೀ ಈಸ್ ಡನ್ ಇಟ್. ನಮ್ಮ ಸೊ ಅವರು ಮನೋರಿಲ್ದಿದ್ರೆ ನಾನು ಈ ಲೈನಿಗೆ ಬರ್ತಾ ಇರಲಿಲ್ಲ. ಅವರೇ ಹೇಳ್ತಾ ಇದ್ದೆ ನಿನಗೆ ಆಗುತ್ತೆ ಅನ್ನೋದು. ಮ್ಯೂಸಿಕ್ ಡೈರೆಕ್ಷನ್ ನಮ್ದಲ್ಲ ದೊಡ್ಡ ವಿಷಯ, ಅದು ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಾ ಇದ್ದಿದ್ದು. ಅವರೇ ಹೇಳ್ತಾ ಇದ್ದೀವಿ ನಿನ್ನ ಕೈಯಲ್ಲಿ ಆಗುತ್ತೆ ಕಣ ಅಂತ. ಎಸ್, ನೀವು ಉಪ್ಪಿ ಸರ್ ನಿಮ್ಮ ಕಂಪ್ಲೀಟ್ ಜರ್ನಿನಲ್ಲಿ ಇದ್ರು ಅಂತ ಹೇಳ್ತಿದ್ರಿ. ಅವಾಗ ನೋಡಿದಂತಹ ಉಪ್ಪಿ ಸರ್ಗೂ ಈಗ ನೋಡ್ತಿರುವಂತಹ ಉಪ್ಪಿ ಸರ್ಗೂ ಏನಾದರೂ ವ್ಯತ್ಯಾಸ ಇದೆನಾ ಸರ್? ಇವತ್ತು ಅವ್ರ ಬರ್ಡೇ ಕೂಡ ಹೌದು. ಆ್ಯಕ್ಚುಲಿ ನಾನು ನೋಡಿದ್ದು ಉಪ್ಪಿ ಸರ್ ಇಸ್ ಅ ಪ್ಯಾಷನೇಟ್ ಡೈರೆಕ್ಟ್ರು ಸ್ಟಾರ್ಟಲ್ಲಿ. ನಾವು ಇಸ್ ಅನ್ ಸಕ್ಸಸ್ಫುಲ್ ಆಕ್ಟರ್. ಎರಡು ಡಿಫ್ರೆನ್ಸ್ ಇದೆ. ವೆನ್ ಯು ಆರ್ ಡೈರೆಕ್ಟರ್ ಇಟ್ ಇಸ್ ನಥಿಂಗ್ ಬಟ್ ಪ್ಯಾಷನ್, ವರ್ಕ್ ಆ್ಯಂಡ್ ಸ್ಟ್ರಗಲ್. ಬಟ್ ವೆನ್ ಯು ಆರ್ ಆಕ್ಟರ್ ಸ್ಟ್ರಗಲ್ ಇರುತ್ತೆ, ಬಟ್ ಯೂಶಲಿ ರೆಸ್ಪಾನ್ಸಿಬಿಲಿಟೀಸ್ ತುಂಬ ಕಮ್ಮಿ. ನಾವು ಯಾವತ್ತು ಆ ಉಪೇಂದ್ರ ನೋಡೋಕೆ ಸಿಕ್ಕಾಪಟ್ಟೆ, ಯಾಕಂದ್ರೆ ಬೆಂಕಿ ಥರ ಇರ್ತಾರೆ. ಸೊ ಅದು ಡೆಫಿನೆಟ್ ಆಗಿ ವಿ ಲೈಕ್ ಟು ಸಿ ದ ಡೈರೆಕ್ಟರ್ ಉಪೇಂದ್ರ. ಈಗ ಅಫ್ಕೋರ್ಸ್ ದರ್ಸ್ ಲಾಟ್ ಆಫ್ ಚೇಂಜಸ್. ಆಮೇಲೆ ಯಾವ ಟೈಮಿಗೆ ಯಾವುದೇ ಒಂದು ಮಾಡಬೇಕು ಅಂತ ಆ್ಯಕ್ಚುಲಿ ವಿ ಹ್ಯಾವ್ ಟು ಲರ್ನ್ ಫ್ರಮ್ ಹಿಮ್ ಹಂಗೆ. ಸೊ ನಾವು ನೋಡ್ಕೋ ಓಕೆ ಅಂತ ಈಸ್ ಐ ಥಿಂಕ್ ಇಟ್ ಈಸ್ ಅ ಪ್ಯಾಷನ್ ವಿದಿನ್ ಯು, ಹೌ ಯು ಟೇಕ್ ಯುವರ್ ಲೈಫ್, ಹೆಂಗೆ ಹೋಗಬೇಕು ಅಂತ. ಸೊ ಹೀ ಜಂಪ್ ಫ್ರಮ್ ಒನ್ ಅಂತ ಆ್ಯಂಡ್ ಅಮೇಝಿಂಗ್ಲಿ ಟ್ಯಾಲೆಂಟೆಡ್ ಒನ್ ಮ್ಯಾನ್ ಇಂಡಸ್ಟ್ರಿ. ನಾನು ಹೇಳ್ಬೇಕಂದ್ರೆ ಎಲ್ಲ ಡಿಪಾರ್ಟ್ಮೆಂಟ್ ಬಗ್ಗೆನೂ ಕಲ್ತಿದ್ದಾರೆ. ಅಂದರೆ ಬೇಸಿಕಲಿ ಸ್ಕ್ರಿಪ್ಟ್ ಆಗಲಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನು, ಡೈಲಾಗ್ಸು, ರೇರ್ ಫೀಚರ್ಸ್ ಅದು. ಅವರಲ್ಲಿ ನಿಮ್ಗೆ ತುಂಬ ಇಷ್ಟ ಆಗೋ ಕ್ವಾಲಿಟಿ ಅಂದರೆ ಸ್ಕ್ರಿಪ್ಟ್ ಅವ್ರು ಸಿಕ್ಕಾಪಟ್ಟೆ ಟೈಟ್ ಸ್ಕ್ರಿಪ್ಟ್ ಅವರಷ್ಟು ಗಟ್ಟಿ ಸ್ಕ್ರಿಪ್ಟು ಯಾರಿಗೆ ಮಾಡೋಕ್ಕಾಗಲ್ಲ. ಓಕೆ, ಅವ್ರ ಸಿನಿಮಾ ಕೂಡ ರಿಲೀಸ್ ಆಗ್ತದೆ ಸರ್, ಆಗಬೇಕು ಇನ್ನೇನು ನಡೀತಾ ಇದೆ ಅದು ಪ್ಲಾನಿಂಗು. UI ಸಿನಿಮಾ ಇವತ್ತು ಬರ್ಡೇ ಕೂಡ ಹೌದು. ಏನು ಹೇಳ್ತೀರಿ ಸರ್ ಅವ್ರಿಗೆ? ಇವತ್ತಲ್ಲ ನಾಳೆ ನಾಡಿದ. ಓಕೆ ಬರುವಾಗ ಅದು ಇವತ್ತಾಗುತ್ತೆ. ಯಾಕಂದ್ರೆ ಅದು ಇವತ್ತು ನಮಗೆ ಇದು ಇತ್ತಲ್ಲ, ಹಾಗೆ ಏನು ಹೇಳ್ತೀರಿ ಅವರಿಗೆ ಅಂತ? ಇಲ್ಲ, ಬೆಸ್ಟ್ ವಿಶಸ್. ಬಿಕಾಸ್ ನಾನು ಮೀಟಾಗಿ ಫೋನ್ ಮಾಡಿದ್ರು, ಸೇರೋಣ ಅಂತ ಬರ್ತಡೇ ದಿವಸ. ಸೊ ವಿ ಆರ್ ಮೀಟಿಂಗ್ ಟುಗೆದರ್ ಆ್ಯಂಡ್ ಇಸ್ ಎ ಗುಡ್ ಫ್ರೆಂಡ್. ಬೇಸಿಕಲಿ ನನ್ನ ಗಿಫ್ಟ್ ಅಂತ ಹೇಳ್ಬೇಕು. ಯಾಕಂದ್ರೆ ಈ ಕೆಲವೊಮ್ಮೆ ನಾವು ಪಡ್ಕೊಂಡು ಬಂದಿದ್ದೀವಿ, ಕೆಲವು ರಕ್ತ ಸಂಬಂಧ ಅಂತ ಹೇಳ್ತೇವಲ್ಲ, ಕೆಲವುದು ಕ್ಯಾಶುವಲ್ ಸಂಬಂಧಗಳು. ನಾವು ಜರ್ನಿಯಲ್ಲಿ ಜೊತೆಗೆ ಲೈಫಲ್ಲಿ ಹೋಗ್ತಾ ಇದ್ದೀವಿ. ಸೊ ಅವರು ಅಷ್ಟೇ, ನಾವು ಜೀವನನ ಜೊತೆಗೆ ಸಾಗಿಸ್ತಾ ಇದ್ದೀವಿ. ಅದೇ ತರ ಮಾತುಕತೆಗಳೆಲ್ಲವೂ ಕೂಡ ಈಗಲೂ ಅದೇ ತರ ಇರುತ್ತಾ ಸರ್? ಹೇಗೆ ಅದೇ ತರ ಮಾತುಕತೆ? ಬಟ್ ಆಗ ಒಂದಷ್ಟು ಕಷ್ಟದ ಜರ್ನಿ ಇತ್ತು, ಅಂದ್ರೆ ಅವಕಾಶಕ್ಕಾಗಿರ್ಬೋದು ಅಥವಾ ಇಲ್ಲ. ಅವರು ನಿಜ ಹೇಳ್ಬೇಕಂದ್ರೆ ಈಗ ನನಗೆ ಅದಿಲ್ಲ, ನನಗೆ ಇದು ತುಡಿತ ಹಸಿವು ಅದಿತ್ತು ಬಿಟ್ರೆ ಹಸಿವು ಅಂತ ಇರಲಿಲ್ಲ. ಅವ್ರ ಪಾಪ ತುಂಬ ಕಷ್ಟಪಟ್ಟಿದ್ದಾರೆ ಆ ಟೈಮಲ್ಲಿ. ಯಾಕೆಂದ್ರೆ ದೇರ್ ಜರ್ನಿ ಆ ಲೆಟಲ್ ನನಗೆ ಹೇಳ್ಬೇಕಂದ್ರೆ ನಮಗೆ ಬಗ್ಗಕ್ಕೆ ಗೊತ್ತಿರಲಿಲ್ಲ. ನಮಗೆ ಮೇನ್ ಪ್ರಾಬ್ಲಮ್ ಅಂದರೆ ಕೆಲಸ ಕೇಳೋಕ್ಕೆ, ಅವಕಾಶ ಕೇಳೋದಕ್ಕೆ ಮನಸ್ಸು ಹೋಗ್ತಾ ಇರಲಿಲ್ಲ. ಒಂದು ಥರ ಸ್ವಾಭಿಮಾನ ನಮ್ಮೂರ ಕಡೆ ಸ್ವಲ್ಪ ಜಾಸ್ತಿ. ಸೊ ಅದು ನಮಗೆ ಅಡ್ಡ ಬರ್ತಾ ಇದೆ ಸಿಕ್ಕಾಪಟ್ಟೆ ಅಂತ. ಬಟ್ ಇವ್ರು ತುಂಬ ಈ ಸ್ಟ್ರಗಲ್ ಅಲಾಟ್ ಇನಿಷಿಯಲ್ ತುಂಬ ಸ್ಟ್ರಗಲ್ ಮಾಡಿದ್ದಾರೆ. ಎಸ್ ಸರ್, ಇನ್ನು ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆ. ಎಲ್ಲಾದರೂ ಒಂದು ಕಡೆ ಗುರುಕಿರಣ್ ಸರ್ಗೆ ಹೋಗೋವಂಥ ಅವಕಾಶ ಬಂತು ಅಂತಂದರೆ ಬಿಗ್ ಬಾಸ್ಗೆ ಹೋಗೋ ಪ್ಲಾನ್ಸ್ ಏನಾದರೂ ಇದನ್ನು? ಏನಕ್ಕೆ ಹೋಗ್ಬೇಕು ಹೇಳಿ? ಅಲ್ಲ, ಇನ್ ಕೇಸ್ ಅವಕಾಶ ಬಂತು ಅಂದರೆ ಏನಕ್ಕೆ ಹೋಗ್ಬೇಕು? ನನಗೆ ಗೊತ್ತಿಲ್ಲ ಸರ್. ಅದು ನೀವು ಇನ್ ಕೇಸ್ ಬಂತು ಅಂದರೆ ಅವಕಾಶ ಬಂದಿದೆ, ತುಂಬ ಬಂದಿದೆ. ಅದಕ್ಕೆ ಕೇಳಿದೆ. ಹೋಗಿದ್ದೀನಿ, ಅವಕಾಶ ತುಂಬ ಬಂದಿದೆ. ಅಲ್ಲ, ಐ ಡೋಂಟ್ ಥಿಂಕ್ ಸೊ, ನಂಗೆ ಗೊತ್ತಿಲ್ಲ. ಏನೋ ಕಾರಣ ಇದ್ರೂ ಹೋಗ್ಬೋದು ಅಂತ ಅನ್ಸುತ್ತೆ. ಬಟ್ ಏನೋ ಕಾರಣ ಕಾಣ್ತಾ ಇಲ್ಲ ಸದ್ಯಕ್ಕೆ. ಅಲ್ಲ, ಅಲ್ಲಿ ಹೋದ್ಮೇಲೆ ತುಂಬ ಜನ ಹೇಳ್ತಾರೆ, ಜೀವನದ ಪಾಠ ಕಲ್ತ್ಬಿಡ್ತೀವಿ ನಾವು, ಹಾಗೆ ಒಂದಷ್ಟು ಕೇಳಿರ್ತೀವಿ ನಾವು ಹೊರಗಡೆ ಬಂದಂಥ ಕಂಟೆಸ್ಟೆಂಟ್ ಬಾಯಿ ಮಾತಿಂದ. ಸೊ ಹಾಗಾಗಿ ನಿಮಗೇನಾದರೂ ಹೋಗಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದು ಏನಾದರೂ? ಜೀವನ ಪಾಠ ಕಲ್ತು ಆಮೇಲೆ ಏನು ಮಾಡ್ತಾರೆ ಅವರು? ಅದನ್ನ ರೂಢಿಸ್ಕೊಳ್ತಾರೆ ಸರ್ ಅಷ್ಟೇ. ಇಲ್ಲ, ಕೆಲವರು ಅದನ್ನ ಮರ್ತು ಹೋಗ್ತಾರೆ, ಇನ್ನು ಕೆಲವರು ರೂಢಿಸ್ಕೊಳ್ತಾರೆ ಅದನ್ನ. ಹಂಗಾಗಿ ಕೇಳಿದೆ ಅಷ್ಟೇ. ಐ ಮೀನ್, ಅವಕಾಶ ಬಂತು ಅಂದ್ರೆ ಹೋಗೋ ಪ್ಲಾನ್ಸ್ ಏನಾದರೂ ಇದನ್ನ ನಾವೇನಾದ್ರೂ ಗುರುಕಿರಣ್ ಸರ್ ಅವ್ರನ್ನ ಬಿಗ್ ಬಾಸ್ ಅಲ್ಲಿ ನೋಡ್ಬೋದಾ ಅಂತ ಹೇಳಿ ಅಷ್ಟೇ. ಬಿಗ್ ಬಾಸ್ ಅಲ್ಲಿ ನಾನು ಹೋಗಿದ್ದೀನಿ, ನನ್ನ ನೋಡಿದ್ದಾರೆ ಎಲ್ಲರೂ. ಬಿಕಾಸ್ ಐ ಹ್ಯಾವ್ ಗಾನ್ ಆಸ್ ಎ ಗೆಸ್ಟ್, ಆಫ್ ಕೋರ್ಸ್ ಗೆಸ್ಟ್ ಆಗಿ, ಪಾರ್ಟಿಸಿಪೆಂಟ್ ಆಗಿ. ಆಮೇಲೆ ಎಲ್ಲ ಐ ಥಿಂಕ್ ದ ಟೀಮ್ ಇಸ್ ವೆರಿ ಕ್ಲೋಸ್ ಟು ಮೀ. ಓಕೆ ಓಕೆ, ಅಂದ್ರೆ ಹೋಗೋ ಪ್ಲಾನ್ ಬಂದ್ರೂ ಹೋಗ್ತಿರೋ ಹೋಗಲ್ವಾ ಅಂತ? ಅಲ್ಲ, ನನಗೆ ಅಲ್ಲ, ಕಾರಣ ಏನಾದ್ರು ಇದ್ರೆ ಹೋಗ್ತೀರಾ ಅಷ್ಟೇ. ಇಲ್ಲ, ಕಾರಣ ಅಂತ ಏನೋ ಬೇಕಲ್ಲ, ಏನಕ್ಕೆ ಅಂತ. ಏನಕ್ಕೆ ಜಸ್ಟ್ ಕೆಲವ್ರು ಹೇಳ್ತಾರೆ ಬಿಗ್ ಬಾಸ್ ಅನ್ನುವಂತಹ ಒಂದು ಮನೇನ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ನಾವು, ಆ ಒಂದು ಜರ್ನಿನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಹೇಳ್ತಿರ್ತಾರೆ. ನಮ್ಮನೇನೆ ನಿಜ ಹೇಳ, ನಮ್ಮ ಖುದ್ದು ನಮ್ಮನೇನೆ ಬಿಗ್ ಬಾಸ್. ನಮ್ಮ ಮನೆಯಲ್ಲಿ ನಾವು ಬದುಕೋಕೆ ಮೊದಲು ಕಲಿಬೇಕು, ಆಮೇಲೆ ಬೇರೆಯವ್ರ ಮನೆಗೆ ಹೋಗೋದು. ಆ್ಯಕ್ಚುಲಿ ಬಿಗ್ ಬಾಸ್ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಲೈಫ್ ಒಂದೇ ಒಂದು ಮನೆ ಇದ್ದಂಗೆ, ಈ ಬಿಗ್ ಬಾಸ್ ಇದ್ದಂಗೆ.
ದೇವ್ರು ನಮ್ಗೆ ಅವಕಾಶ ಕೊಟ್ಟಿರ್ತಾನೆ, ಎಲ್ಲೆಲ್ಲಿ ಚಾಲೆಂಜಸ್ ಇಟ್ಟಿರ್ತಾನೆ, ಎಲ್ಲೆಲ್ಲಿ ಟಾಸ್ಕ್ ಕೊಟ್ಟಿರ್ತಾನೆ, ಅದನ್ನು ಸಕ್ಸಸ್ಫುಲ್ಲಾಗಿ ಹೋಗೋದು ನಾವು ಜೀವನದಲ್ಲಿ ಸಕ್ಸಸ್ ಆಗ್ತೀವಿ. ಅದು ಈಗ ದೇವ್ರು ಒಂದು ಆಪರ್ಚುನಿಟಿ ಕೊಡ್ತಾನೆ, ಒಂದು ಟಾಸ್ಕ್ ಕೊಡ್ತಾನೆ, ಆ ಕರೆಕ್ಟಾಗಿ ಅದನ್ನು ಮಾಡ್ಕೊಂಡು ಹೋಗೋದೇ ಲೈಫ್ ಇಟ್ ಸೆಲ್ಫ್ ಇಸ್ ಅ ಬಿಗ್ ಬಾಸ್. ನೀವು ಅದಕ್ಕೆ ಕಂಪೇರ್ ಮಾಡೋದು. ಎಸ್ ಸರ್. ಇನ್ನು ಕೊನೆಯ ಪ್ರಶ್ನೆ, ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ಕಂಡಂತಹ ಬೆಳವಣಿಗೆಗಳ ಬಗ್ಗೆ, ಅಂದರೆ ದರ್ಶನ್ ಅವರು ಒಂದು ಚಾರ್ಜ್ ಒಪ್ಕೊಂಡಿದ್ದಾರೆ, ಅವರು ನಾನು ಈ ಥರ ಮಾಡಿದ್ದೀನಿ, ಹೊಡ್ತಿದ್ದೀನಿ ಅಂತ ಹೇಳಿ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಅವ್ರು ಒಪ್ಕೊಂಡಿದ್ದಾರೆ, ನಾನೇನು ಹೇಳಿ, ಅವ್ರು ಒಪ್ಕೊಂಡಿದ್ದಾರೆ. ಅಲ್ಲ, ಏನು ಅಂದರೆ ಇಂಥ ಒಂದು ಆ್ಯಕ್ಟರಿಂದ ಈ ಥರ ಒಂದು ನಡೆದಾಗ ಸೊ ಏನು ಹೇಳ್ತೀರಾ ಅದ್ರ ಬಗ್ಗೆ ಅಂತ ಹೇಳಿ? ಇದು ಒಂದು ಕಾನೂನು ಕೈಗೆ ತಗೊಳ್ಳೋ ತಪ್ಪು. ಅವನು ಮಾಡಿದ ತಪ್ಪು, ಅದಕ್ಕೆ ಇನ್ನೊಂದು ತಪ್ಪು ಸರಿ ಅಂತ ಅನ್ಸಲ್ಲ. ತಪ್ಪು ನನ್ನ ಲೆಕ್ಕದಲ್ಲಿ ಅಚಾತುರ್ಯದಿಂದ ಆಗೋಗಿದೆ. ಇನ್ನು ಮುಂದೆ ಆಗೋದು ನೋಡ್ಬೇಕು. ಅದನ್ನು ಇನ್ನು ಸರಿಪಡಿಸೋಕ್ಕಾಗತ್ತಾ ಗೊತ್ತಿಲ್ಲ. ಈಗ ನಾವು ಇಷ್ಟೇ ಪಾಪ, ಅಂದರೆ ಒಂದು ಇಂಡಸ್ಟ್ರಿಯಲ್ಲಿ ಜೊತೆಯಲ್ಲಿ ಕೆಲಸ ಮಾಡಿದ್ರಿಂದ ಒಂದು ಪ್ರೀತಿ ಬಾಂಧವ್ಯ ಇರುತ್ತೆ. ಬಟ್ ಮನಸ್ಸಲ್ಲಿ ಓಕೆ ಅವರು ಹೊರಗೆ ಬರಲಿ ಅಂತ ಇರುತ್ತೆ. ಬಟ್ ತಪ್ಪು ಮಾಡಿದವರಿಗೆಲ್ಲ ಶಿಕ್ಷೆ ಆಗದೆ ಹಂಗೆ ಹೋಗ್ರೆ ಬರಲಿ ಅಂತ ಹೇಳಿದ್ರೆ ಎಲ್ರಿಗೂ ಎಲ್ಲ ಖೈದಿಗಳಿಗೂ ಎಲ್ರಿಗೂ ತುಂಬ ಕ್ಲೋಸ್ ಆಗಿರ್ತಾರೆ. ಅದು ತಪ್ಪಾಗತ್ತೆ ಹೇಳೋದು. ಬಟ್ ಅದು ಅವರಿಂದ ಆಗಿದೆಯಾ ಅಥವಾ ಬೇರೆಯವರಿಂದ ಆಗಿದೆಯಾ, ಏನಾಗುತ್ತೆ, ಕೋಪನ ಯಾವತ್ತು ಕಂಟ್ರೋಲ್ ಮಾಡ್ಬೇಕು ಅಷ್ಟೇ. ಕಲಿಯೋದು ನಾವು ಹೇಳೋದಲ್ಲ, ಕಲಿಯೋದು ತುಂಬ ಇರುತ್ತೆ ಅಂತ. ಕೋಪನ ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ ಕಲಿಬೇಕಿತ್ತು ಕಾಣುತ್ತೆ. ಅದೊಂದು ಟೈಮ್, ದಟ್ಸ್ ಅ ಬ್ಯಾಡ್ ಟೈಮ್. ಆಗ್ಲೂ ದರ್ಶನ್ ಅವ್ರ ಜೊತೆ ಕೆಲಸ ಮಾಡಿದ್ದೀರಾ, ಆಗ್ಲೂ ಇಷ್ಟೇ ಕೋಪ ಆಯ್ತಾ ದರ್ಶನ್ ಸರ್ಗೆ ಅಂತ? ಇಲ್ಲ, ನಾವು ಮಾಡುವಾಗ ಆ್ಯಕ್ಚುಲಿ ಅವ್ರು ಬಿಗಿನರು. ನಾನು ಕರಿಯ, ಧ್ರುವ, ಸ್ವಾಮಿದ್ದ, ಮಂಡ್ಯ, 4-5 ಪಿಕ್ಚರ್ ಸ್ಟಾರ್ಟಿಂಗೇ ಮಾಡಿದೆ. ಓಕೆ ಸರ್, ಕೊನೆಯದಾಗಿ ನಿಮ್ಮ ಫ್ಯಾನ್ಸ್ ಫಾಲೋವರ್ಸ್ಗೆ ಏನು ಹೇಳ್ತೀರಿ? ಇಲ್ಲ, ಐ ಲವ್ ಯು. ಇನ್ನಷ್ಟು ಸಾಂಗ್ಸ್ಗಳು ನಿಮ್ಮಿಂದ ಬರಬೇಕು, ಭಾಳ ನಿರೀಕ್ಷೆ ಇದೆ. ಗೌರವ ಡಾಕ್ಟರೇಟ್ ತಗೊಂಡಿದ್ದೀರಾ, ಇನ್ನಷ್ಟು ಪ್ರಶಸ್ತಿಗಳು ನಿಮ್ದಾಗ್ಲಿ, ಒಳ್ಳೊಳ್ಳೆ ಹಾಡುಗಳು ನಿಮ್ಮಿಂದ ಬರಬೇಕು ಸರ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.